Hey everyone, before we go further, do not forget to click on the subscribe button and on the bell icon so that you will not miss our videos. And if you like this video, click on like and share with somebody. Hello everyone, welcome to Passion Lighthouse Church. This is Pastor Vikas and we are so happy that you are here with us. Passion Lighthouse ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ನೀವೆಲ್ಲರೂ ನಮ್ಮ ಜೊತೆ ಸೇರಿ ಬರುವುದು ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ. This is the day that the Lord has made. ಈ ದಿನವನ್ನು ನಿಜವಾಗಿಯೂ ದೇವರು ಮಾಡಿದಂತದ್ದಾಗಿದೆ. And we shall rejoice and be glad in it. ನಾವು ಅದಕ್ಕೋಸ್ಕರ ಆ ದಿನದಲ್ಲಿ ಸಂತೋಷಿಸಿ ಆನಂದಿಸೋಣ. Amen. Amen. Before we enter into the time of worship, ನಾವು ಆರಾಧನೆಯ ಸಮಯಕ್ಕೆ ಪ್ರವೇಶಕ್ಕಿಂತ ಮುಂಚಿತವಾಗಿ I want you to look into the Word of God. ದೇವರ ವಾಕ್ಯದ ಕೆಲವು ಭಾಗಗಳನ್ನು ನಾವು ನೋಡೋಣ. The Word of God talks about two types of prayers. ದೇವರ ವಾಕ್ಯವು ಎರಡು ಪ್ರಾರ್ಥನೆಗಳ ಕುರಿತಾಗಿ ಹೇಳುತ್ತಾ ಇದೆ. One prayer where Paul says that we should not cease from praying but keep on praying continuously. ಒಂದು ಪ್ರಾರ್ಥನಾ ಶೈಲಿಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾವು ನಿರಂತರವಾಗಿ ಪ್ರಾರ್ಥಿಸಬೇಕು, ಎಂದಿಗೂ ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. This is called as a persistent continuous prayer. ಈ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುವಂತಹ ಪ್ರಾರ್ಥನೆ ಎಂಬುದಾಗಿ ಹೇಳಲಾಗುತ್ತದೆ. Or the unceasing prayer. ಅಥವಾ ಎಡೆಬಿಡದೆ ಪ್ರಾರ್ಥಿಸುವಂತಹ ಪ್ರಾರ್ಥನೆ. Well, this prayer we do all the time in our heart or by speaking in tongues or even while traveling. Or when we are working, we continually pray, talk to the Holy Spirit. ಇಂಥ ಪ್ರಾರ್ಥನೆಯನ್ನು ನಾವು ಯಾವ ಚಟುವಟಿಕೆಯಲ್ಲಿ ತೊಡಗಿದ್ರೂ ಮಾಡುವವರಾಗಿದ್ದೇವೆ. ವಾಹನವನ್ನು ಚಲಾಯಿಸುವುದಾಗಿರ್ಬೋದು, ಅಥವಾ ನಮ್ಮ ಕೆಲಸಗಳ ತೊಡಗಿರುವುದಾಗಿರ್ಬೋದು, ಆಚೀಚೆ ಹೋಗುವಾಗ ಆಗಿರ್ಬೋದು, ಪವಿತ್ರಾತ್ಮನ ಜೊತೆ ಮಾತನಾಡಿಕೊಂಡು ನಾವು ತೊಡಗುವಂಥ ಪ್ರಾರ್ಥನೆ ಈ ಥರದಾಗಿದೆ. But today, when we gather like this as a church, ಆದ್ರೆ ಈ ಹೊತ್ತು ನಾವು ಈ ರೀತಿಯಲ್ಲಿ ಸಭೆಯಾಗಿ ಸೇರಿ ಬರುವಾಗ it is not like the continual prayer. ಅದು ನಿರಂತರವಾಗಿ ಮಾಡುವ ಪ್ರಾರ್ಥನೆಯ ರೀತಿಯಲ್ಲಿ ಅಲ್ಲ, but it is an intentional prayer. ಅದು ಒಂದು ಉದ್ದೇಶಪೂರ್ವಕವಾದ ಪ್ರಾರ್ಥನೆ ಆಗಿದೆ. We intentionally gather to seek the presence of God. ಉದ್ದೇಶಪೂರ್ವಕವಾಗಿ ದೇವರ ಪ್ರಸನ್ನತೆಯನ್ನು ಅನುಭವವನ್ನು ಪಡೆಯಲು ನಾವು ಒಕ್ಕೂಡಿ ಸೇರಿ ಆರಾಧಿಸುವುದು. See, Jesus talks about it in Matthew 6:6. ಯೇಸು ಸ್ವಾಮಿ ಮತ್ತಾಯ 6:6 ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. He says that when you pray and seek the Lord, go into the room when nobody is there, just shut the door and let it be between you and God. ನೀವು ಪ್ರಾರ್ಥನೆಗೆ ತಯಾರಿ ಮಾಡುವಾಗ ನಿಮ್ಮ ಕೋಣೆಗಳಿಗೆ ಹೋಗಿ ಬಾಗಿಲು ಮುಚ್ಚಿರಿ, ಯಾರು ನೋಡಿದ ರೀತಿಯಲ್ಲಿ ನೀವು ಮತ್ತು ನಿಮ್ಮ ದೇವರ ಮಧ್ಯದಲ್ಲಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. So Jesus was talking about creating a prayer atmosphere. ಪ್ರಾರ್ಥನೆಯ ಒಂದು ಶೈಲಿಯನ್ನು, ಪ್ರಾರ್ಥನೆಯ ಒಂದು ವಾತಾವರಣವನ್ನು ಒಂದು ಸೃಷ್ಟಿಸುವಂತದ್ರ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. So today I want to invite you to create a prayer atmosphere in your house. ಇವತ್ತು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಯ ವಾತಾವರಣವನ್ನು ನೀವು ಸೃಷ್ಟಿಸಿರಿ. Firstly, whatever you're doing, please stop that and get back to this wherever you're listening this from, whether it is phone or laptop or computers, iPad, whatever it is, stop and gather there. ಮೊದಲೇದಾಗಿ ನೀವು ಮಾಡುತ್ತಿರುವಂತ ಎಲ್ಲ ವಿಷಯಗಳನ್ನು ಬದಿಗಿಟ್ಟು, ನೀವು ಫೋನಲ್ಲಿ ನೋಡ್ತಾ ಇರ್ಬೋದು, ಲ್ಯಾಪ್ಟಾಪ್, ಐಪ್ಯಾಡ್ ಯಾವ್ದ್ರಲ್ಲಾದ್ರೂ ನೋಡ್ತಾ ಇರ್ಬೋದು, ಅದನ್ನೆಲ್ಲ ಬದಿಗಿಟ್ಟು ನೀವು ಸ್ಥಿರಚಿತರಾಗಿ ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಳ್ಳಿರಿ. Avoid all the disturbances. ಎಲ್ಲ ಡಿಸ್ಟ್ರಾಕ್ಷನ್ಸ್ ಅನ್ನು ನೀವು ಬದಿಗಿಡಿರಿ. Put in do not disturb mode, silence the notifications, don't get distracted. ನೋಟಿಫಿಕೇಶನ್ಸ್ ಅನ್ನು ಸೈಲೆಂಟ್ ಅಲ್ಲೇ ಹಾಕಿ, ಮೊಬೈಲ್ ಫೋನ್ಸ್ ಅನ್ನು ಸೈಲೆಂಟ್ ಅಲ್ಲೇ ಹಾಕಿ, ನೀವು ನಿಮ್ಮ ಒಂದು ಗುರಿಯನ್ನು ನೀವು ಮರೆತು ಬಿಡಬೇಡಿ. And go wash your face, get your books and pens and Bible ready. ನೀವು ಎದ್ದೇಳಿ ಮುಖಗಳನ್ನು ತೊಳೆದು ಪುಸ್ತಕ, ಪೆನ್ ಮತ್ತೆ ಒಂದು ಸತ್ಯವೇದವನ್ನು ತಂದು ಅಲ್ಲಿ ಕುಳಿತುಕೊಳ್ಳ್ರಿ. And when we are singing songs, worship the Lord together with us. ನಾವು ಜೊತೆಯಾಗಿ ಹಾಡುಗಳನ್ನು ಹಾಡುವಾಗ ನೀವೆಲ್ಲರೂ ಒಕ್ಕೂಡಿ ಐಕ್ಯದಲ್ಲಿ ಸೇರಿ ಹಾಡಿರಿ. Let it be intentional from your heart that you're seeking God's presence today. ದೇವರ ಪ್ರಸನ್ನತೆಯನ್ನು ಈ ದಿನದಂದು ನೀವು ಉದ್ದೇಶಪೂರ್ವಕವಾಗಿ ಹುಡುಕುವವರಾಗಿರಿ, ಬಯಸುವವರಾಗಿರಿ. Shall we do that? ನಾವು ಅದನ್ನು ಮಾಡೋಣವಾ? I want to give you 1 minute time for that. 1 ನಿಮಿಷ ಕಾಲ ನಿಮಗೆ ನಾನು ಕೊಡ್ತೇನೆ. Also, I request people who are already ready, share this link to your friends and family. ನೀವು ಆಲ್ರೆಡಿ ರೆಡಿಯಾಗಿ ಕೂತಿರುವವರು ನಿಮ್ಮ ಈ ಲಿಂಕ್ ಅನ್ನ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ.
you all to one more Sunday service of Passion Lighthouse Manipal Church. How are you all doing today? We are very happy to have you with us to worship God and to praise Him this morning and also listen to the Word of God. Before we enter into the time of worship, shall we all look to the Lord in prayer? Our Heavenly Gracious Father, Lord, we thank you for this wonderful day that you have given us. Thank you for the wonderful audience and the fellowship that you have given us this morning, Lord. Lord, we want you to bless each and everyone who is watching this sermon right now, Lord. Lord, we want your presence in the midst of us as we are going to spend some time in worship and to glorify your name, Lord. Lord, we want to experience your presence this morning, Lord. Lord, we commit each and every one of us into your precious hands. Fill our hearts and souls with your presence, Lord. Lord, help us to feel your love this morning. And we commit this prayer and we commit this entire worship session into your precious hands. In Jesus' name we pray. Amen. Amen. Are you all happy today? Are you all happy to come to the presence of God to worship Him? We are in the right place where we should be this morning. So let's spend some time in worshiping Lord and sing this beautiful song. We are entering into the Holy of the Holies, into the throne room of grace with boldness and confidence as He has told through His word. Even though we are not perfect, even though we are not worthy, we have received the wonderful love of the Lord and Savior Jesus Christ. So let's all be happy and let's worship Him and let's sing this song with joy. What looks to me like weakness is a canvas for His strength. And my story isn't over, my story's just begun. Failure won't define me, 'cause that's what my Father does. Failure won't define me, 'cause that's what my Father does. Lay your burdens down. Here in the Father's house, check your shame at the door, 'cause it ain't welcome anymore. You're in the Father's house. We are in the house of the Father. Check your shame, check your guilt at the door, because it ain't welcome here. Sometimes on this journey I get lost in my mistakes. What looks to me like weakness is a canvas for His strength. And my story isn't over, my story's just begun. Failure won't define me, 'cause that's what my Father does. Failure won't define me, 'cause that's what my Father does. Lay your burdens down. Here in the Father's house, check your shame at the door, 'cause it ain't welcome anymore. You're in the Father's house. We're singing this with joy because we are in His house this morning. He's here with us. Amen. Arrival's not the end game, though jealous where you are. You never wanted perfect, you just wanted my heart. And the story isn't over if the story isn't good. Failure's never final when the Father's in the room. Failure's never final when the Father's in the room. Lay your burdens down. Here in the Father's house, check your shame at the door, 'cause it ain't
house right now, Lord. We want to feel your presence, Lord. Church, if you agree with me, if you want to feel His presence this morning, just sing this song with me. Lay your burdens down. Here in the Father's house, check your shame at the door. Don't leave them welcome anymore. You're in the Father's house. We're in the Father's house. We're in the Father's house. Praise you, Jesus. We glorify you, Lord. We glorify you, Lord. You're whom we need right now, Lord. We don't want anything else. Come on, church. Come on, leave your burdens at the door. Leave your shame at the door. Leave your guilt at the door. Because it is the Father's house, and we are here in the Father's house. There is no room for shame, no room for guilt, no room for sin, and no room for sorrow. It is only joy. It is only rejoicing in the presence of God. Just worship Him. Just give your hearts to Him and allow Him to enter you. Allow Him to touch you this morning. Praise you, Lord. ದೇವನೇ ನನಗಾಗಿ ಬಂದೆ, ರಾಜನೇ ನನಗಾಗಿ ಸತ್ತೇನೆ, ದೇವನೇ ನನಗಾಗಿ ಬಂದೆ, ರಾಜನೇ ನನಗಾಗಿ ಸತ್ತೇನೆ, ನಿನ್ನ ಬಾಸುಂಡೆಯಿಂದ ನನ್ ಗಾಯ ಗುಣವಾಯ್ತು, ನಿನ್ನ ರಕ್ತದಿಂದ ನನ್ ಪಾಪ ನೀಗಿತ್ತು, ನಿನ್ನ ಬಾಸುಂಡೆಯಿಂದ ನನ್ ಗಾಯ ಗುಣವಾಯ್ತು, ನಿನ್ನ ರಕ್ತದಿಂದ ನನ್ ಪಾಪ ನೀಗಿತ್ತು. ನೀನೇ ನೀನೇ ಬೇಕೆ ನಗೆ, ನಿನ್ನ ಪ್ರೀತಿ ಸಾಕೆ ನಗೆ, ನೀನೇ ನೀನೇ ಬೇಕೆ ನಗೆ, ನಿನ್ನ ಪ್ರೀತಿ ಸಾಕೆ ನಗೆ. ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಅರ್ಹನು, ನೀನೇ ದೇವ ನೀನೇ. ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಅರ್ಹನು, ನೀನೇ ದೇವ ನೀನೇ. ನೀನೇ ನೀನೇ ಬೇಕೆ ನನಗೆ, ನಿನ್ನ ಪ್ರೀತಿ ಸಾಕೆ ನನಗೆ, ನೀನೇ ನೀನೇ ಬೇಕೆ ನನಗೆ, ನಿನ್ನ ಪ್ರೀತಿ ಸಾಕೆ ನನಗೆ. Praise you, Jesus. We want you, Lord, this morning. We want nothing else, Lord. Come on, church. Just worship Him. He deserves all the praise and all the glory. Though we are unworthy, He knows us by our names. He called us by our names. Thank you, Jesus.
called us that we are the apple of His eyes, and He etched us in His palms. How great is He! How great is His love! ದೇವನೇ ನನಗಾಗಿ ಬಂದೆ, ನನ್ನ ರಾಜನೇ ನನಗಾಗಿ ಸತ್ತೇನೆ, ನನ್ನ ದೇವನೇ ನನಗಾಗಿ ಬಂದೆ, ನನ್ನ ರಾಜನೇ
amazing is your love, Lord Jesus. We need you right now, Lord. We want to feel your presence in the midst of us right now, Lord. Come on, church, lift your hands up. Lift your hands up and praise Him. Glorify Him and ask Him to come and touch you this morning. Amen. He's a great God. He's a good God. And His love towards us is amazing. He has amazing and unconditional love towards us. Amen. If you believe this, if you believe that He has come down to this earth so that we, you, me, are saved, just lift your hands up and sing to Him, praise Him, glorify Him, and let Him do His work. Let Him do His work in your life right now. If you are struggling with anything, even if it is small or big, whatever it is, He has the capability to reverse it. And His word says that everything works together for the good of His people. Amen. And we believe that, and we will declare it in our lives right now. And we will release our faith this morning so that our faith will do the work that is supposed to be done. Amen. Just enjoy His presence right now. We praise you, Jesus. We glorify you, Lord. Yesu, asavyudavu nivu, maranane jayinchina veerudavu, sarvani shwasinche yogudavu, neeku saati lenevaru, rakshaka నీవేగా మా బలము, దేవా మా దాగు స్థలము నీవే, నీవే నిజమైన దేవుడవు, ప్రాణమిల్లి మ్రోక్కెదము. యేసు అసాధ్యుడవు నీవు, మరణాన్ని జయించిన వీరుడవు, సర్వాన్ని శ్వాసించే యోధుడవు, నీకు సాటి లేరెవరు, రక్షక నీవేగా మా బలము, దేవా మా దాగు స్థలము నీవే, నీవే నిజమైన దేవుడవు,
come here this morning just to experience your presence, Lord. Come on, church, can you feel His love flowing through you right now? Can you feel His presence right now? If you feel His presence, just shout out to Him. Just give Him a clap after offering this morning. Because His love towards us is unconditional. He defeated death so that we can have eternal life with Him. Praise you, Jesus. Yesu, asabyurevu nivu, maranaki, jayinchina virurevu, sarvani, shvasinche yodurevu, niku saati lerevaru, rakshaka, nivega mabalamu, deva, madavu stalamu nive, nive, nijamaina devudavu, pranamilli brokedavu, pranamilli brokedavu. Praise you, Jesus. We glorify you, Lord. We serve only you, Lord Jesus. We thank you, Lord, for your amazing presence right now. Thank you for your amazing touch, Lord Jesus. As we are going to spend some time to listen to your word, Lord, open our eyes and open our hearts so that we can listen to your words, so that we can live a life worthy of your calling, Lord. This morning, Lord, we commit each and every one of us into your precious hands. Lord, with your amazing love, Lord, protect us, guide us, lead us. Thank you, Jesus. Amen. Amen. Praise the Lord. Glory to Jesus for this beautiful time of worship. And we thank and praise God for the amazing presence that we could experience. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಆರಾಧನೆ ಸಮಯಕ್ಕಾಗಿ ಆತನಿಗೆ ನಿಜವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆತನ ಪ್ರಸನ್ನತೆಗಾಗಿ ಕೂಡ ದೇವರಿಗೆ ಧನ್ಯವಾದವನ್ನು ಸಲ್ಲಿಸುವವರಾಗೋಣ. Before we go into the time of meditation of the word, ದೇವರ ವಾಕ್ಯಕ್ಕೆ ಪ್ರವೇಶಕ್ಕಿಂತ ಮುಂಚಿತವಾಗಿ we have a couple of announcements. ಕೆಲವು ಅನೌನ್ಸ್ಮೆಂಟ್ಸ್ ನಿಮಗೋಸ್ಕರವಿದೆ. Every day morning prayer will be from 6 a.m. to 7 a.m. ಪ್ರತಿ ಮುಂಜಾನೆ ವೇಳೆಯ ಪ್ರಾರ್ಥನೆ 6 ಗಂಟೆ ಬೆಳಗ್ಗೆಯಿಂದ 7 ಗಂಟೆಗೆ ಇದೆ. And earlier we used to do on Google Meet. ಮುಂಚಿದಾಗಿ ನಾವು ಅದನ್ನು ಗೂಗಲ್ ಮೀಟ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ವಿ. But we have now moved to a Zoom platform which is much better and good in quality. ಈಗ ನಾವು ಝೂಮ್ ಪ್ಲಾಟ್ಫಾರ್ಮ್ ಮೂಲಕ ಈ ಮಾರ್ನಿಂಗ್ ಪ್ರೇಯರ್ ನಡೆಸ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಾಗಿ ತುಂಬಾ ಜನರಿಗೆ ಒಂದು ಉಪಯೋಗವಾಗುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. It was made possible through all your prayers and also generous contribution of Dr. Simsi and Dr. Madhuri. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸಾಧ್ಯವಾದದ್ದು ನಿಮ್ಮೆಲ್ಲ ಪ್ರಾರ್ಥನೆಯ ನಿಮಿತ್ತವಾಗಿ. ಅದೇ ರೀತಿಯಾಗಿ ಡಾಕ್ಟರ್ ಸ್ಯಾಮ್ಯುಯಲ್ ಹಾಗೂ ಡಾಕ್ಟರ್ ಮಾಧುರಿ ಅವರ ಒಂದು ಕಾಂಟ್ರಿಬ್ಯೂಷನ್ ಮೂಲಕವಾಗಿ, ಅವರು ಕೊಟ್ಟಂತಹ ಬೀಜದ ಮೂಲಕವಾಗಿ ಈ ಒಂದು ಝೂಮ್ ಸಬ್ಸ್ಕ್ರಿಪ್ಷನ್ ಅನ್ನು ನಾವು ಪಡೆಯಲು ಸಾಧ್ಯವಾಯಿತು. The link is given in the description below. Don't forget to join us every day morning 6 to 7. Be strengthened in the Lord. Let us worship the Lord together and meditate His word. ಮುಂಜಾನೆ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲ್ಪಟ್ಟಿದೆ. ನೀವು ಮರೆಯಬೇಡಿರಿ. ಮುಂಜಾನೆ ವೇಳೆ ಎದ್ದು ನಾವು ದೇವರನ್ನು ಜೊತೆಯಾಗಿ ಆರಾಧಿಸುವವರಾಗೋಣ. And also please note, after this Sunday service, Sunday sermon, we'll have communion time. ಈ ಸಂಡೇ ಸರ್ವಿಸ್ ಆದ ಮೇಲೆ ನಾವು ಕಮ್ಯೂನಿಯನ್ ಗೆ ಒಟ್ಟಾಗಿ ಸೇರಿ ಬರುತ್ತೇವೆ. It will also be on the Zoom link, and the link is given in the description. ಅದು ಕೂಡ ಝೂಮ್ ಲಿಂಕ್ ಮೂಲಕವಾಗಿ ಸೇರ್ಪಡೆಯಾಗಲಿದ್ದೇವೆ. 11 ಗಂಟೆಗೆ ಅದಿದೆ. ಬೆಳಿಗ್ಗೆ 11 ಗಂಟೆಗೆ ನಾವು ಝೂಮ್ ಮೂಲಕ ಕ್ರಿಸ್ತನ ಮೇಜಿನಲ್ಲಿ ಭಾಗವಹಿಸಲಿದ್ದೇವೆ.
And also on Thursdays and Fridays we'll have prayer, and on Friday we'll have a Bible meditation, both on Skype app. The link is given in the description below. It will be from 6:30 till 7:30 p.m. in the evening for 1 hour. ಗುರುವಾರ ಜೊತೆಯಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸಲಿದ್ದೇವೆ, ವಹಿಸಿ ಪ್ರಾರ್ಥಿಸಲಿದ್ದೇವೆ. ಅದೇ ರೀತಿಯಾಗಿ ಶುಕ್ರವಾರ ಸತ್ಯವೇದ ಅಧ್ಯಯನವು ಪ್ರಕಟಣೆ ಪುಸ್ತಕದ ಧ್ಯಾನವನ್ನು ನಾವು ನಡೆಸ್ತಾ ಇದ್ದೇವೆ. ಎರಡು ಕೂಡ ಸ್ಕೈಪ್ ಅಪ್ಲಿಕೇಶನ್ ಮೂಲಕ ನಡೆಯುತ್ತವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಡಲ್ಪಟ್ಟಿದೆ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Glory to Jesus. That was a beautiful time of worship. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಆರಾಧನೆ ಸಮಯವಿದಾಗಿತ್ತು ಪ್ರಿಯರೇ. I hope you enjoyed the worship and experienced the presence of the Almighty God. ಆರಾಧನೆಯನ್ನು ನೀವು ನಿಜವಾಗಿ ಆನಂದಿಸಿರಿ, ದೇವರ ಪ್ರಸನ್ನತೆಯನ್ನು ಅನುಭವಿಸಿದಿರಿ ಎಂದಾಗಿ ನಾನು ಭಾವಿಸ್ತೇನೆ. Well, do you remember the promise of God for this year? ಈ ವರ್ಷಕ್ಕಾಗಿ ದೇವರು ಸಿದ್ಧ ಮಾಡಿದಂತಹ ವಾಗ್ದಾನವನ್ನು ನೀವು ನೆನಪಿನಲ್ಲಿ ಇಡ್ತಾ ಇದ್ದೀರಾ? What is that promise? ಆ ಒಂದು ವಾಗ್ದಾನ ಏನು? Can you say it with me? ನನ್ನ ಜೊತೆ ಹೇಳ್ಬೋದಾ? This is the year of walking with God. ದೇವರ ಜೊತೆ ನಡೆಯುವಂತ ವರ್ಷವಿದಾಗಿದೆ. What year? Year of walking with God. ಯಾವ ವರ್ಷ? ದೇವರ ಜೊತೆ ನಡೆಯುವ ವರ್ಷ. Amen. And God wants to teach us, train us and lead us through in His walk. ದೇವರು ನಮ್ಮನ್ನು ಮುನ್ನಡೆಸಿ ಆತನ ದಾರಿಯಲ್ಲಿ ನಡೆಸಲು ಬಯಸ್ತಾ ಇದ್ದಾನೆ. Amen. And the promise verse for this year is from Psalms 23:3. ಈ ವರ್ಷಕ್ಕೆ ಸೀಮಿತವಾದಂತಹ ದೇವರ ವಾಕ್ಯದ ಒಂದು ವಾಗ್ದಾನ ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ 3ನೇ ವಚನದಿಂದ ಆರಿಸಲಾಗಿದೆ. It says, He renews my strength, He guides me along the right paths, brings honor to His name. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Another version says that for His name's sake, or according to His name, He leads me and strengthens me, renews my strength and guides me in the right path. ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡುವುದಾದ್ರೆ, ತನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ನಡೆಸಿ ಸರಿಯಾದ ಮಾರ್ಗದಲ್ಲಿ ನನ್ನನ್ನು ನಡೆಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. According to His name. ಆತನ ಹೆಸರಿಗೆ ತಕ್ಕಂತೆ. The name that is above every other name. ಆ ನಾಮವು ಎಲ್ಲ ನಾಮಕ್ಕಿಂತ ಮಿಗಿಲಾದ ನಾಮ. Last week when Vishal was talking to us, ಕಳೆದ ವಾರ ವಿಶಾಲ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇರುವಾಗ I was really surprised about the move of the Holy Spirit, the same mindedness. ಪವಿತ್ರಾತ್ಮನ ಒಂದು ಚಾಲನೆಯನ್ನು ನಾನು ಕಂಡು ಅತಿ ಆಶ್ಚರ್ಯಪಟ್ಟೆನು. ಯಾವ ರೀತಿಯಲ್ಲಿ ಐಕ್ಯ ಮನಸ್ಸುಳ್ಳವರಾಗಿ ಅವರು ಹೇಳಿದ್ರು ಎಂಬುದಾಗಿ. God led him to share the exactly same thing. The walking with God is the most priority in our life. ಅವರು ಕೂಡ ಅದೇ ರೀತಿಯಾಗಿ ದೇವರಲ್ಲಿ ನಡೆಯುವಂತದ್ದರ ಕುರಿತಾಗಿ ಹೇಳಿದ್ರು. ಯಾವ ರೀತಿಯಲ್ಲಿ ಅದು ನಮಗೆ ನಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯತೆ ಪಾತ್ರವನ್ನು ವಹಿಸುತ್ತದೆ ಎಂಬುದಾಗಿ. Well, why is it important? ಯಾಕೆ ಇದು ಅವಶ್ಯ? Because for children of God, walking with God is not some occasional thing. ಯಾಕಂದ್ರೆ ದೇವರ ಮಕ್ಕಳಾದ ನಮಗೆ ದೇವರ ಜೊತೆ ನಡೆಯುವುದು ಒಂದು ಕ್ಷಣಕಾಲಿಕವಾದಂತಹ ಒಂದು ಕೆಲಸವಲ್ಲ. It is not some celebration that you do one day that yes, I received deliverance, God spoke to me, and you celebrate and you forget it. It's not like that. ಅದು ಆಚರಣೆ ಕೂಡ ಅಲ್ಲ. ಒಂದು ದಿನ ಪ್ರಸನ್ನತೆಯನ್ನು ಅನುಭವಿಸಿ ದೇವರನ್ನು ಆಶೀರ್ವದಿಸಿ ಎಂಬುದಾಗಿ ಸಂತೋಷ ಪಟ್ಟು ಆಮೇಲೆ ಅದನ್ನು ಮರೆತು ಹೋಗುವಂತದ್ದಲ್ಲ. But it is a day to day activity. ಆದ್ರೆ ಅದು ದಿನದ ಚಟುವಟಿಕೆ ಆಗಿದೆ. It is a joyful presence of our Savior who's living with us. ನಮ್ಮ ಜೊತೆ ಇರುವ ಆತನಾದಂತಹ ನಮ್ಮ ದಿವ್ಯ ಯೇಸು ಸ್ವಾಮಿಯ ಪ್ರಸನ್ನತೆ ಅನುಭವವಾಗಿದೆ. And if we don't walk with God, ನಾವು ದೇವರ ಜೊತೆ ನಡೆಯದಿದ್ರೆ, if we don't consider His presence, ಆತನ ಪ್ರಸನ್ನತೆಯನ್ನು ನಾವು ಲೆಕ್ಕಕ್ಕೆ ತಾರದೇ ಇದ್ರೆ, if we reject or forget the presence of the Holy Spirit that is in us, ನಮ್ಮಲ್ಲಿರುವಂತಹ ದೇವರ ಪವಿತ್ರಾತ್ಮನ ಪ್ರಸನ್ನತೆಯನ್ನು ನಾವು ತಿರಸ್ಕರಿಸಿದ್ರೆ, we fall into sin. ನಾವು ಪಾಪಕ್ಕೆ ಬಿದ್ದು ಹೋಗ್ತೇವೆ. It is as simple as that. ಅದು ಸುಲಭವಾದಂತಹ ಸಂಗತಿ. Where there is light, there is no darkness. ಬೆಳಕೆಲ್ಲಿದೆಯೋ ಅಲ್ಲಿ ಕತ್ತಲೆಯೂ ಇಲ್ಲ. Hold your hands like this. ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಹಿಡ್ಕೊಳ್ರಿ and try to look inside. ಅದರ ಒಳಗೆ ನೀವು ಕಣ್ಣಾಕಿ ನೋಡಿರಿ. How dark it is. ಎಷ್ಟು ಕತ್ತಲೆ ಇದೆ.
It's very dark, right? ತುಂಬಾ ಕತ್ತಲೆ ಇದೆ ಅಲ್ಲ. Think about a room where it is 100% dark. ಒಂದು ರೂಮ್ ಕುರಿತಾಗಿ ಯೋಚಿಸಿ, 100% ಕತ್ತಲೆ ಆ ಕೋಣೆಯಲ್ಲಿದ್ರೆ What happens if you open the door? ನೀವು ದ್ವಾರ ತೆರೆಯುವಾಗ ಏನಾಗುತ್ತೆ? What happens? Tell me what happens. ಏನಾಗುತ್ತದೆ ಹೇಳಿ? The moment light comes inside, ಬೆಳಕು ಬಂದ ಕೂಡಲೇ we don't know where darkness is. ಆ ಕತ್ತಲೆ ಎಲ್ಲಿ ಹೋಯ್ತು ಎಂಬುದಾಗಿ ಗೊತ್ತಾಗುದಿಲ್ಲ. It is as simple as that. When the light is in you, you will not fall short of grace. ಅದೇ ರೀತಿಯಾಗಿ ದೇವರ ಬೆಳಕು ನಿಮ್ಮಲ್ಲಿರುವಾಗ ಕೃಪೆಯಿಂದ ನೀವು ಎಂದೂ ಹಿಂಜಾರುವುದಿಲ್ಲ ಪ್ರಿಯರೇ. When light is in you, you will not walk in unholy, ungodly, sinful lifestyle. ಬೆಳಕು ನಿಮ್ಮಲ್ಲಿದ್ದಾಗ ಯಾವುದೇ ರೀತಿಯಾದಂತಹ ಕೆಟ್ಟ ವಿಷಯಗಳನ್ನು ನೀವು ಹಿಂಬಾಲಿಸುವುದಿಲ್ಲ. You know, when we separate from that light, that is when the problem is. ಆ ಬೆಳಕಿಂದ ನಾವು ದೂರ ಹೋದಾಗ ಸಮಸ್ಯೆ ಉಂಟಾಗ್ತದೆ. Amen. You know how wolf attacks sheep? ಯಾವ ರೀತಿಯಲ್ಲಿ ನರಿಯು ಆ ಒಂದು ಕುರಿಯನ್ನು ಅಟ್ಯಾಕ್ ಮಾಡುತ್ತೆ ಗೊತ್ತಾ? If you observe, you can see in Discovery Channel or look out in the internet, wolf does not directly go and attack the sheep that are together. ನೀವು ನೋಡೋದಾದ್ರೆ ಡಿಸ್ಕವರಿ ಚಾನೆಲ್ ಅಲ್ಲೆಲ್ಲ ಗುಂಪಾಗಿರುವಂತಹ ಕುರಿಗಳನ್ನು ಆ ಒಂದು ನರಿ ಅಟ್ಯಾಕ್ ಮಾಡುವುದಿಲ್ಲ. When the sheep are together in a sheep pen, wolf does not attack. ಆ ಎಲ್ಲ ಕುರಿಗಳು ಒಟ್ಟಿಗೆ ತಮ್ಮ ಒಂದು ಕುರಿ ಇಡುವಂತ ಸ್ಥಳದಲ್ಲಿ ಇರುವಾಗ, ಹಿಂಡಾಗಿರುವಾಗ ಆ ನರಿಗಳು ಅಟ್ಯಾಕ್ ಮಾಡುವುದಿಲ್ಲ ನೋಡಿ. The reason is when the sheep are together, they are stronger, and don't forget the shepherd is with them. ಇದರ ಅರ್ಥ ಯಾಕೆ ಎಂದಾಗಿ ಹೇಳಿದ್ರೆ, ಕುರಿಗಳು ಒಟ್ಟಾಗಿ ಹಿಂಡಾಗಿರುವಾಗ ಅವರಲ್ಲಿ ಬಲ ಜಾಸ್ತಿ ಇರುತ್ತದೆ. ಅದು ಮಾತ್ರವಲ್ಲದೆ ಮರೆಯಬೇಡಿರಿ, ಆ ಕುರುಬನು ಅವರ ಜೊತೆನೇ ಇರುತ್ತಾನೆ. Because the shepherd is there and the sheep is in the sheep pen, wolf cannot take and snatch away the sheep, and that is how they are protected. ಕುರುಬನು ಇದ್ದ ಕಾರಣ, ಕುರಿಗಳು ತಮ್ಮ ಭದ್ರವಾದ ಸ್ಥಳದಲ್ಲಿ ಇದ್ದ ಕಾರಣ ಆ ನರಿಗೆ ಬಂದು ಅಟ್ಯಾಕ್ ಮಾಡಲು ಆಗುವುದಿಲ್ಲ. But it waits for the opportunity. ಆದ್ರೆ ಅದು ಸರಿಯಾದ ಸಮಯಕ್ಕೆ, ಅವಕಾಶಕ್ಕಾಗಿ ಕಾಯುತ್ತದೆ. If any sheep walks out of the sheep pen, ಯಾವುದಾದ್ರೂ ಕುರಿ ತಾನು ಇಡಲ್ಪಟ್ಟ ಜಾಗದಿಂದ ಕುರುಬನ ದೃಷ್ಟಿಯಿಂದ ಹೊರ ಹೋದರೆ, that's when it goes and attacks. ಅದೇ ತಕ್ಷಣನೇ ಬಂದು ಆ ನರಿ ಅದನ್ನ ಹಿಡ್ಕೊಳ್ಳುತ್ತೆ. It captures, it eats, we don't know what. ಆ ನರಿ ಬಂದು ಆ ಕುರಿಯನ್ನು ತಿಂದು ಬಿಡುತ್ತೆ. That's why Jesus uses this word called lost sheep. ಅದಕ್ಕೋಸ್ಕರ ಯೇಸು ಸ್ವಾಮಿಯು ಒಂದು ಪದವನ್ನು ಉಪಯೋಗಿಸ್ತಾರೆ, ಕಳೆದು ಹೋದಂತ ಕುರಿ ಅಥವಾ ತಪ್ಪಿ ಹೋದಂತ ಕುರಿ ಎಂಬುದಾಗಿ. He came for the lost sheep. ತಪ್ಪಿ ಹೋದಂತ ಕುರಿಗೋಸ್ಕರ ಯೇಸು ಸ್ವಾಮಿ ಬಂದಿರ್ತಾರೆ. And he promised, saying that I will make sure my sheep will return to my sheep pen. ಆತನು ಒಂದು ವಾಗ್ದಾನವನ್ನು ಕೂಡ ಮಾಡ್ತಾನೆ. ಅದೇನೆಂಬುದಾಗಿ ಹೇಳಿದ್ರೆ, ನನ್ನ ಕುರಿಮರಿಗಳು ತಮ್ಮ ಹಿಂಡು ಅಥವಾ ಭದ್ರ ಸ್ಥಳಕ್ಕೆ ಬಂದು ಸೇರುತ್ತವೆ ಎಂಬುದಾಗಿ. And he said this promise very strictly, saying that until the last one returns, I'm not going to stop my work. ಯೇಸು ಸ್ವಾಮಿ ಖಂಡಿತವಾಗಿ ಇದನ್ನು ಹೇಳಿದ್ರು. ಆ ಕೊನೆಯ ಕುರಿ ವಾಪಸ್ ತನ್ನ ಒಂದು ಭದ್ರ ಸ್ಥಳಕ್ಕೆ ಬರುವ ತನಕ, ಮನೆಗೆ ವಾಪಸ್ ಬರುವ ತನಕ ನಾನು ಈ ಒಂದು ಸುವಾರ್ತೆ ಕೆಲಸವನ್ನು ಮುಗಿಸುತ್ತಿಲ್ಲ ಎಂಬುದಾಗಿ. Amen. That is a promise of Jesus Christ. ಅದು ಯೇಸು ಸ್ವಾಮಿ ಕೊಟ್ಟಂತ ಒಂದು ವಾಗ್ದಾನವಾಗಿದೆ. Do not go away from the sheep pen. ನೀವು ಆ ಒಂದು ಭದ್ರ ಸ್ಥಳದಿಂದ, ಆ ಕುರಿ ಇಡುವಂತ ಸ್ಥಳದಿಂದ, ಕುರುಬನ ಪ್ರಸನ್ನತೆಯಿಂದ ಹೊರಗೆ ಹೋಗ್ಬೇಡಿ. Do not forget the shepherd is with us. ನಮ್ಮ ಜೊತೆ ಕುರುಬನಿದ್ದಾನೆ ಎಂಬುದಾಗಿ ಮರೆಯಬೇಡಿ. He is searching for the lost sheep. ಆತನು ಕಳೆದು ಹೋದಂತ, ತಪ್ಪಿ ಹೋದಂತ ಕುರಿಗಳಿಗೆ ಹುಡುಕಾಡ್ತಾ ಇದ್ದಾನೆ. And he has set you and me here to find those lost sheep. ನಿಮ್ಮನ್ನು ಮತ್ತು ನನ್ನನ್ನು ಆ ಕಳೆದು ಹೋದಂತ ಕುರಿಯನ್ನು ಹುಡುಕಲು ಆತನಿಟ್ಟಿದ್ದಾನೆ. But instead, let us not be lost. ನಾವು ತಪ್ಪಿ ಹೋಗುವುದು ಬೇಡ. Amen. God is with us. ದೇವರು ನಮ್ಮ ಜೊತೆ ಇದ್ದಾರೆ. See, the word of God says in Ephesians 2:6-7. ದೇವರ ವಾಕ್ಯ ಎಫೆಸಿಯ 2:6-7 ಹೇಳ್ತಾ ಇದೆ. I told this to you many times, but I want to read this one more time. It's so beautiful. ನಾನು ಇದನ್ನು ಹಲವಾರು ಸಾರಿ ನಿಮ್ಮ ಹತ್ರ ಹೇಳಿದ್ದೇನೆ, ಮತ್ತೊಂದು ಬಾರಿ ಇದನ್ನು ಓದ್ತೇನೆ, ಯಾಕಂದ್ರೆ ತುಂಬಾ ಸುಂದರವಾಗಿದೆ. It says here, for He, God, raised us from the dead along with Christ Jesus and seated us with Him in the heavenly realms, because we are united with Christ Jesus. ನಮ್ಮನ್ನು ಬದುಕಿಸುವುದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆಮೆನ್. ನಮ್ಮನ್ನ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆಮೆನ್.
That's what Jesus did. He raised us from the dead. When Jesus rose up from the dead, it is a promise for us also that we rose up from the dead. ಆಮೆನ್. ಈ ಕ್ರಿಸ್ತ ಯೇಸು ಸ್ವಾಮಿ ಸತ್ತು ಎದ್ದ ಮೇಲೆ ಆತನು ನಮ್ಮನ್ನು ಕೂಡ ಸತ್ತೊಳಗಿಂದ ಎಬ್ಬಿಸಿದನು ಎಂಬ ಒಂದು ವಾಗ್ದಾನವು ನಮಗೆ ನಮ್ಮ ಜೀವಿತದಲ್ಲಿ ಭದ್ರವಾಗಿದೆ ಪ್ರಿಯರೇ. Not only that, right now in spirit at this moment you are sitting in the heavenly realms with Jesus. ಆಮೆನ್. ಅದು ಮಾತ್ರವಲ್ಲದೆ ಆತ್ಮಿಕ ವಲಯದಲ್ಲಿ ಈ ಕ್ಷಣ ನೀವು ಯೇಸು ಸ್ವಾಮಿಯ ಜೊತೆ ಆತನ ಒಂದು ಪಲ್ಪಾಶಲ್ಲಿ ಕುಳಿತುಕೊಂತೀರಾ. I don't know if you understand this, but you are literally breathing that air of heaven. ನೀವು ನಿಜವಾಗಿ ಆ ಒಂದು ಪರಲೋಕದ ಶ್ವಾಸವನ್ನು ಊದ್ತಾ ಇದ್ದೀರಾ. You are breathing the presence of God. ನೀವು ದೇವರ ಪ್ರಸನ್ನತೆಯನ್ನು ಸೇವಿಸ್ತಾ ಇದ್ದೀರಾ. Well, this is a beautiful promise. We all know that. ಇದೊಂದು ಸುಂದರವಾದಂತ ವಾಗ್ದಾನ. ಇದು ನಮಗೆಲ್ಲರಿಗೂ ಗೊತ್ತು ಕೂಡ. So many times we thought to ourselves, yes, I am breathing the presence of God, breathing the presence of God. But why are we facing these issues in our life? ತುಂಬಾ ಸಮಯ ನಾವು ನಮ್ಮಷ್ಟಕ್ಕೆ ಯೋಚಿಸಿದೆವು. ನಾವು ಹೌದು ದೇವರ ಶ್ವಾಸವನ್ನು ಸೇವಿಸ್ತಾ ಇದ್ದೇವೆ ಎಂಬುದಾಗಿ. ಆದ್ರೆ ನಾವು ಯಾಕೆ ಈ ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನು ಒಳಗಾಗಬೇಕಾಗಿದೆ? Why is it that many times we want to do the right thing but we are falling away? ಯಾಕೆ ನಾವು ಅನೇಕ ಸಾರಿ ಸರಿಯಾದ ಕೆಲಸವನ್ನು ಮಾಡಲು ಬಯಸ್ತೇವೆ ಆದ್ರೆ ನಾವು ಹಿಂಜಾರಿ ಬೀಳ್ತಾ ಇದ್ದೇವೆ? Why is it many times we don't want to touch that food but we are going back again? ಯಾಕೆ ಕೆಲವೊಮ್ಮೆ ನಮ್ಗೆ ಆ ಊಟವನ್ನು ಮುಟ್ಲಿಕ್ಕೆ ಬೇಡ ಆದ್ರೆ ವಾಪಸ್ ಅದಕ್ಕೆ ಹೋಗ್ತಾ ಇದ್ದೇವೆ? Why is that we don't want to drink something like alcohol or something, we don't want to touch it, but again and again some people are going back to that? ಯಾಕೆ ಕೆಲವೊಮ್ಮೆ ಆಲ್ಕೋಹಾಲ್ ಅಥವಾ ಮದ್ಯಪಾನವನ್ನು ಸೇವಿಸಲಿಕ್ಕೆ ನಮಗೆ ಬೇಡ ಆದ್ರೆ ಮತ್ತೆ ನಾವು ಅದಕ್ಕೆ ವಾಪಸ್ ಆಕರ್ಷಿತವಾಗ್ತೇವೆ? The sinful lifestyle and the thought process, we are failing again and again. Why is this happening if we are seated in the heavenly realms? ನಾವು ಸ್ವರ್ಗೀಯ ಪ್ರಪಂಚದಲ್ಲಿ ಅಥವಾ ಪರಲೋಕದಲ್ಲಿ ದೇವರ ಬಲ್ಪಾಶಲ್ಲಿ ಕೂತಿರೋದಾದ್ರೆ ಈ ತರದ ಒಂದು ಗೊಂದಲದಿಂದ ನಾವು ಯಾಕೆ ಹೋಗ್ತಾ ಇದ್ದೇವೆ, ಕಷ್ಟದಿಂದ ನಾವು ಯಾಕೆ ಹೋಗ್ತಾ ಇದ್ದೇವೆ ಎಂಬುದಾಗಿ. The reason is that the anointing that God has placed upon you is holy. ಇದರ ಕಾರಣ ಏನೆಂಬುದಾಗಿ ಹೇಳಿದ್ರೆ ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರಸನ್ನತೆ, ಅಭಿಷೇಕವು ಅದು ತುಂಬಾ ಶುದ್ಧವಾಗಿದೆ. Amen. It is a holy anointing that God has called you. ದೇವರು ನಿಮ್ಮನ್ನು ಕರೆದದ್ದು ತುಂಬಾ ಒಂದು ಶುದ್ಧವಾದಂತಹ ಅಭಿಷೇಕದ ನಿಮಿತ್ತವಾಗಿ. ಆದುದರಿಂದ ನೀವು ಆ ಕೆಟ್ಟ ಕೆಲಸಕ್ಕೆ ಮತ್ತೆ ಹೋಗಲು ಆತನು ಬಯಸುವುದಿಲ್ಲ. And this anointing that is upon you breaks every yoke. ನಿಮ್ಮಲ್ಲಿದ್ದಂತ ಅಭಿಷೇಕ ಎಲ್ಲ ನೊಗವನ್ನು ಮುರಿದು ಹಾಕುತ್ತದೆ. Amen. The yoke that devil tries to put on you, this anointing that is upon you breaks it. ಸೈತಾನನು ನಿಮ್ಮ ಮೇಲೆ ಹಾಕುವಂತ ನೊಗವನ್ನು ನಿಮ್ಮ ಅಭಿಷೇಕ, ಯೇಸು ಕ್ರಿಸ್ತನಿಂದ ಬರುವಂತ ಅಭಿಷೇಕ ಮುರಿದು ಹಾಕುತ್ತೆ. The pure lifestyle, the purity is the key for the supernatural victory. ಒಂದು ಸೂಪರ್ ನ್ಯಾಚುರಲ್ ವಿಕ್ಟ್ರಿ ಅಥವಾ ತ್ರಿಏಕವಾದಂತ ಒಂದು ವಿಕ್ಟ್ರಿ ಬೇಕಿದ್ರೆ, ಜಯವು ಬೇಕಾಗಿದ್ರೆ ಅದು ಯೇಸು ಸ್ವಾಮಿಯಿಂದಲೇ ಸಾಧ್ಯವಾದಂಥದ್ದು. ಒಂದು ಶುದ್ಧ ಹೃದಯವೇ ಇದಕ್ಕೆ ಕೀಲಿ ಆಗಿದೆ. ಒಂದು ಶುದ್ಧ ಹೃದಯದ ಮುಖಾಂತರವಾಗಿಯೇ ನಾವು ಜಯಕರವಾದ ಜೀವನವನ್ನು ಜೀವಿಸಲು ಸಾಧ್ಯವಾಗುತ್ತದೆ. ಆಮೆನ್. The holy presence of God that is in us is the source of the power that works in us and also helps us to do the ministry. ದೇವರ ಒಂದು ಪ್ರಸನ್ನತೆ ನಮ್ಮಲ್ಲಿರುವಾಗ ಆ ಒಂದು ಪ್ರಸನ್ನತೆಯ ಶಕ್ತಿಯೇ ನಮ್ಮನ್ನು ಸೇವೆಗೆ ನಡೆಸುತ್ತದೆ ಮತ್ತು ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಒಂದು ಬಲವಾಗಿ ನಿಲ್ಲುತ್ತದೆ. Amen. That holy presence of God. ಆ ದಿವ್ಯ ಪ್ರಸನ್ನತೆ. Acts 10:38 says, ಅಪೊಸ್ತಲ ಕೃತಿಗಳು 10ನೇ ಅಧ್ಯಾಯ 38ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. It says that God anointed Jesus of Nazareth with Holy Spirit and with the power. Then Jesus went around doing good and healing all who were oppressed by the devil, for God was with him. ಆಮೆನ್. ಇಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟುತ್ತಿರುವವರನ್ನೆಲ್ಲ ಗುಣಪಡಿಸುತ್ತಾ ಸಂಚರಿಸಿದನು ಎಂಬುದಾಗಿ. Amen. Amen. What is it saying? ಏನ್ ಹೇಳ್ತಾ ಇದೆ? Jesus walked with God. ಯೇಸು ಸ್ವಾಮಿ ದೇವರ ಜೊತೆ ನಡೆದ್ರು. Yes, it is saying that Jesus walked with God. Amen. ಯೇಸು ಸ್ವಾಮಿ ದೇವರ ಜೊತೆ ನಡೆದ್ರು ಎಂಬುದಾಗಿ. And God placed his anointing over him. ದೇವರು ತನ್ನ ಅಭಿಷೇಕವನ್ನು, ಪವಿತ್ರಾತ್ಮನ ಬಲವನ್ನು ಆತನ ಮೇಲೆ ಇಟ್ಟನು ಎಂಬುದಾಗಿ ಬರೆದಿದೆ. Is it for
having a happy life and sitting at home or doing ministry. ಒಂದು ಸಂತೋಷವಾದಂತ ಜೀವನವನ್ನು ಪಡೆದು ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಅಭಿಷೇಕ ಕೊಡಲ್ಪಟ್ಟಿತೋ ಅಥವಾ ಹೊರಗೆ ಹೋಗಿ ದೇವರ ಒಂದು ಕೆಲಸವನ್ನು ಮಾಡಲು. You know, every gift of the Holy Spirit is not just for you, it is for the sake of ministry, serving the people and serving God. ಪವಿತ್ರಾತ್ಮನಿಂದ ಬಂದಂತಹ ಪ್ರತಿಯೊಂದು ವರವು ನಿಮಗೋಸ್ಕರವಾಗಿ ಮಾತ್ರವಲ್ಲ, ಅದು ಹೊರಗೆ ಹೋಗಿ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರ, ಜನರ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೋಸ್ಕರ ಕೊಟ್ಟಂತ ವರವಾಗಿದೆ. See, one more thing I want to read, Ephesians 5:1-4. ಎಫೆಸ್ಯ 5:1-4 ಓದೋಣ. The first verse says, imitate God therefore in everything you do, because you are his dear children. ನೀವು ಕ್ರಿಸ್ತನ ಪ್ರೀತಿಯ ಮಕ್ಕಳಾದುದರಿಂದ ಆತನು ಮಾಡುವಂತದ್ದನ್ನ ನೀವು ಅನುಸರಿಸುವವರಾಗ್ರಿ ಎಂಬುದಾಗಿ ಬರೆದಿದೆ. ಆಮೆನ್. ಯಾವುದಕ್ಕೋಸ್ಕರ? ನಾವು ಕ್ರಿಸ್ತ ಯೇಸುನ ಪ್ರೀತಿಯ ಮಕ್ಕಳು. We are the dear children of Jesus Christ. So we follow him. We be like him. We become like him. That's what it means. ಅದೇ ಅದು ರೀತಿಯಾಗಿ ಹೇಳ್ತದೆ, ನೀವು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದರಿಂದ ನೀವು ಆತನನ್ನು ಅನುಸರಿಸುವ ಮಕ್ಕಳಾಗಬೇಕು ಎಂಬುದಾಗಿ. ನೀವು ಆತನ ರೀತಿಯಲ್ಲಿ ಇರಬೇಕು, ಆತನು ಆತನ ಹಾಗೆ ನುಡಿಬೇಕು, ಮಾತಾಡಬೇಕು. That is true, right? If a child is born to parents, the child looks like one of the parents or both the parents. ಇದು ಸತ್ಯ ಅಲ್ಲ. ಒಂದು ದಂಪತಿಗೆ ಮಗು ಆದ್ರೆ ಆ ಮಗು ಯಾವುದರ ಹೋಲಿಕೆಯನ್ನು ಪಡೆಯುತ್ತದೆ? ಆ ತಂದೆ ಅಥವಾ ತಾಯಿಯ ಹೋಲಿಕೆಯನ್ನು ಪಡೆಯುತ್ತದೆ. In the same manner, Jesus has begotten us and we follow Christ. Be like him in everything. ಆದ್ದರಿಂದ ಯೇಸುಸ್ವಾಮಿ ನಾವು ಯೇಸುಸ್ವಾಮಿಯ ಮೂಲಕ ಹುಟ್ಟಿದವರಾದ ಕಾರಣ ನಾವು ಆತನ ಸ್ವರೂಪದಲ್ಲೇ ಇದ್ದೇವೆ, ಆತನ ಜೊತೆಯಾಗಿ ಇದ್ದೇವೆ, ಆತನಿರುವ ಹಾಗೆ ನಾವಿರ್ಬೇಕಾಗಿದೆ. Previously we read that Jesus walked with God, and here Paul is saying that be like Jesus, imitate Jesus. ಕಳೆದ ವಚನದಲ್ಲಿ ನಾವು ಓದಿದ್ವಿ ದೇವರು ಯೇಸುಸ್ವಾಮಿ ದೇವರ ಜೊತೆ ನಡೆದ್ರು ಎಂಬುದಾಗಿ. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಯೇಸುಸ್ವಾಮಿಯನ್ನ ಹಿಂಬಾಲಿಸಿರಿ, ಅನುಸರಿಸಿರಿ ಎಂಬುದಾಗಿ. We are called to walk with God. ನಾವು ದೇವರ ಜೊತೆ ನಡೆಯಲು ಕರೆಯಲ್ಪಟ್ಟವರಾಗಿದ್ದೇವೆ. That is the key for the victory for the holy life. ಅದೇ ನಮ್ಮ ಶುದ್ಧ ಜೀವಿತದ ಒಂದು ಬೀಗದ ಕೈಯಾಗಿದೆ. Amen. So impure lifestyle is against the will of God. ಅಶುದ್ಧವಾದಂತಹ ಜೀವನ ಶೈಲಿ ದೇವರ ಚಿತ್ತದ ವಿರುದ್ಧವಾಗಿದೆ. And it does not allow the Holy Spirit to move with authority and power in your life. ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಅಧಿಕಾರಯುತವಾಗಿ ಚಲಾಯಿಸಲು ಅದು ಬಿಡುವುದಿಲ್ಲ. I'm not saying the moment you do something, you sin something, and immediately the Holy Spirit will leave you, or you lose your salvation. I'm not saying those things. ನೀವು ಪಾಪ ಮಾಡಿದಾಗ ಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಹೋಗ್ತಾನೆ, ನೀವು ರಕ್ಷಣೆಯನ್ನು ಕಳೆದುಕೊಳ್ತೀರಾ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. No, God has given you the grace and his eternal life, and that is for you. ಆಮೆನ್. ಆತನ ಪ್ರೀತಿ ಮತ್ತು ಕೃಪೆಯ ಮೂಲಕವಾಗಿ ನೀವು ರಕ್ಷಣೆ ಹೊಂದಿದ್ದೀರಾ, ನಿತ್ಯ ಜೀವಕ್ಕೆ ಬಾಧ್ಯಸ್ಥಕ್ಕೆ ಆಗಿದ್ದೀರಾ, ಅದು ನಿಮಗೆ ಕೊಡಲ್ಪಟ್ಟಿದೆ. ಹೌದು. But now I am talking about walking with God and walking in his supernatural power. ಆದ್ರೆ ನಾನು ಈಗ ಮಾತನಾಡುತ್ತಿರುವಂತ ವಿಷಯ ನೀವು ಪವಿತ್ರಾತ್ಮನಲ್ಲಿ ನಡೆಯುವಂತದ್ದು, ಒಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಡೆಯುವಂತದ್ದಾಗಿದೆ. That is the promise of this year. ಅದೇ ಈ ವರ್ಷದ ಒಂದು ವಾಗ್ದಾನವಾಗಿದೆ. If anything less than that is happening, that means that we are not walking according to the promise of God. ಅದಕ್ಕಿಂತ ಯಾವ್ದಾದ್ರು ಕಡಿಮೆ ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಆಗ್ತಾ ಇದ್ರೆ ಅಂದ್ರೆ ನೀವು ದೇವರ ವಾಗ್ದಾನದ ಪ್ರಕಾರ ದೇವರ ಪ್ರಸನ್ನತೆಯಲ್ಲಿ ನಡೀತಾ ಇಲ್ಲ ಎಂಬುದಾಗಿ ಅರ್ಥ. Close your eyes and think for a moment. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಆಲೋಚಿಸಿರಿ. Are we walking according to the promise that God has given? ದೇವರು ನಮಗೆ ಕೊಟ್ಟಂತಹ ವಾಗ್ದಾನದ ರೀತಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೋ? God is ready to fulfill that promise. ದೇವರು ಆ ವಾಗ್ದಾನವನ್ನು ಪೂರೈಸಲು ಸಿದ್ಧನಾಗಿದ್ದಾನೆ. Are we ready? ನಾವು ತಯಾರಾಗಿದ್ದೇವಾ? Today let us prepare our heart. ಇವತ್ತು ನಮ್ಮ ಹೃದಯಗಳನ್ನು ನಾವು ತಯಾರಿ ಮಾಡೋಣ. See, in this Ephesians 5:1-4, Paul goes on to say that immorality, read the third verse, immorality, sexual immorality, impurity, greed should not be among you. There is no place for sin among God's people. ಎಫೆಸ್ಯ 5:1-3 ವಚನವನ್ನ ಓದೋಣ. 3ನೇ ವಚನವನ್ನು ಸಂಕ್ಷಿಪ್ತವಾಗಿ ಓದುವುದಾದರೆ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳು ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. Amen. Amen. So sexual immorality, impurity, greed, or any sort of sin should not be in God's people. That's what Paul is writing here. ಜಾರತ್ವ ಅಥವಾ ಯಾವುದೇ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. So today I want you to take a decision. ಇವತ್ತು ನೀವೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಎಂಬುದಾಗಿ ನಾನು ಬಯಸ್ತೇನೆ. Decision to not to allow sin
to enter anymore. ಆ ನಿರ್ಧಾರ ಯಾವುದೆಂಬುದಾಗಿ ಹೇಳಿದ್ರೆ ಇನ್ನು ಮುಂದೆ ಆ ಪಾಪವು ನನ್ನ ಜೀವಿತವನ್ನು ಪ್ರವೇಶಿಸುವುದಿಲ್ಲ ಎಂಬ ನಿರ್ಧಾರ. Over the period of my life, I understood one thing. ಒಂದು ನನ್ನ ಜೀವನ ಒಂದು ಅವಶ್ಯದಲ್ಲಿ ನನಗೆ ಈ ರೀತಿಯಾಗಿ ಒಂದು ಅರಿವಾಗಿದೆ. I cannot live a holy life on my own. ನನ್ನ ಅಷ್ಟಕ್ಕೆ ನಾನು ನನ್ನ ಒಂದು ಪ್ರಯತ್ನದಿಂದ ನಾನು ಪವಿತ್ರ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ. It's not possible for me. ಸಾಧ್ಯವಿಲ್ಲ. I'm telling you directly, it's not possible for me to live a holy life on my own. ನನ್ನ ಬಲದಲ್ಲಿ ನಾನು ಶುದ್ಧ ಜೀವಿತವನ್ನು ಜೀವಿಸಲು ನನಗೆ ಖಂಡಿತವಾಗಿಯೂ ಅಸಾಧ್ಯ. I also know one more thing. ಇನ್ನೊಂದು ವಿಷಯ ನಂಗೆ ಗೊತ್ತು. It's not possible for you to be holy on your own. ನಿಮ್ಮಷ್ಟಕ್ಕೆ ನೀವೇ ಪವಿತ್ರರೆಂಬುದಾಗಿ ಎಣಿಸಲು ಸಾಧ್ಯವಿಲ್ಲ ಕೂಡ. Today many churches are teaching a holy lifestyle as a method. ಇವತ್ತು ಅನೇಕ ಸಭೆಗಳು ಶುದ್ಧ ಜೀವನ ಶೈಲಿ ಒಂದು ಶೈಲಿಯ ರೀತಿಯಲ್ಲಿ ಒಂದು ಮೆಥಡ್ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದಾರೆ. How to live a holy style, that this step 1, step 2, step 3, step 4. ಹೇಗೆ ಶುದ್ಧವಾದ ಜೀವಿತವನ್ನು ಜೀವಿಸಬಹುದು, 1ನೇ ಹಂತ, 2ನೇ ಹಂತ, 3ನೇ 4 ಹಂತ. You follow this step, then do this one, don't do this one, then don't do this one, do this one, you will become holy. ಇದನ್ನ ಮಾಡ್ರಿ, ಇದನ್ನ ಮಾಡ್ಬಿಡಿ, ಮತ್ತೆ ಇದನ್ನ ಮಾಡಿ ನೀವು ಶುದ್ಧರಾಗ್ತೀರಾ ಎಂಬುದಾಗಿ. That's not how we become holy. ಅದೇ ರೀತಿಯಾಗಿ ನಾವು ಶುದ್ಧರಾಗಲು ಸಾಧ್ಯವಿಲ್ಲ. By following steps, by restricting something, you won't become holy. ನಾವು ಕೆಲವೊಂದು ನಿರ್ದಿಷ್ಟವಾಗಿ ತಳ್ಳಿ ಬಿಡುವುದರಿಂದ, ನಾವು ಕೆಲವು ಸ್ಟೆಪ್ಸ್ ಹಂತಗಳನ್ನು ಪಾಲಿಸುವುದರಿಂದ ನಾವು ಶುದ್ಧರಾಗುವುದಿಲ್ಲ ಪ್ರಿಯರೇ. You see, the holiness does not come by the psychological act. This is a psychology that they are teaching. ಈ ಒಂದು ಸೈಕಲಾಜಿಕಲ್ ಆಕ್ಟ್ ಮೂಲಕ ಪವಿತ್ರತೆ ಬರುವುದಿಲ್ಲ ಎಂಬುದಾಗಿ ನೀವು ತಿಳಿಯಬೇಕಾದಂತಹ ಸಂಗತಿ. You know, there is no psychology with the Holy Spirit. It is a spiritual authority. Amen. ಪವಿತ್ರಾತ್ಮನ ಜೊತೆ ಯಾವ ಸೈಕಾಲಜಿ ಕೂಡ ಇಲ್ಲ, ಇದು ಆತ್ಮಿಕವಾದಂತಹ ಅಧಿಕಾರವಿದೆ. I understood that only Holy Spirit can remove the sin from me. ನನಗೆ ಒಂದು ವಿಷಯದ ಅರಿವಾಯಿತು, ಪವಿತ್ರಾತ್ಮನು ತಾನು ಮಾತ್ರವೇ ಪಾಪವನ್ನು ನನ್ನಿಂದ ತೆಗೆಯಲು ಸಾಧ್ಯ. I understood that only the blood of Jesus can cleanse me clean. ಯೇಸು ಸ್ವಾಮಿಯ ಪರಿಶುದ್ಧ ರಕ್ತ ಮಾತ್ರ ನನ್ನನ್ನು ಸಂಪೂರ್ಣವಾಗಿ ಶುಚಿ ಮಾಡಬಹುದೆಂಬುದಾಗಿ ನಾನು ತಿಳಿದುಕೊಂಡೆ. I understood that only His grace can make me an overcomer. ಆತನ ಕೃಪೆ ಮಾತ್ರ ನನ್ನನ್ನು ಜಯಶಾಲಿಯಾಗಿ ಮಾಡಬಹುದೆಂಬುದಾಗಿ ನಾನು Can you ತಿಳಿದುಕೊಂಡೆ. close your eyes and look to the Lord in ನಿಮ್ಮ prayer? ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನಿಮ್ಮ ದೃಷ್ಟಿಯನ್ನು Can you ಹಾಕಿರಿ. lift up your hands towards the ನಿಮ್ಮ heaven? ಕೈಗಳನ್ನು ಮೇಲೆತ್ತಿರಿ. Come on, declare with me in the name of ಯೇಸು Jesus. ಸ್ವಾಮಿ ನಾಮದಲ್ಲಿ ನನ್ನ ಜೊತೆ ಘೋಷಿಸಿರಿ. Declare, I shall not allow Satan to tempt me in this manner. ಆಮೆನ್. ಈ ರೀತಿಯಾಗಿ ಸೈತಾನನು ನನ್ನನ್ನು ಶೋಧನೆಗೆ ಒಳಪಡಿಸಲು ನಾನು ಒಪ್ಪುವುದಿಲ್ಲ ಎಂದಾಗಿ ಹೇಳಿರಿ. In Jesus' name, I reject those thoughts. ಯೇಸು ಸ್ವಾಮಿ ನಾಮದಲ್ಲಿ ಆಲೋಚನೆಯನ್ನು ಬಂಧಿಸ್ತೇನೆ. I pray, Lord, today strengthen me with your grace. ಯೇಸು ಸ್ವಾಮಿ ಇವತ್ತು ನಾನು ಪ್ರಾರ್ಥಿಸ್ತೇನೆ, ನಿನ್ನ ಬಲದ ಮೂಲಕವಾಗಿ, ನಿನ್ನ ಕೃಪೆಯ ಮೂಲಕವಾಗಿ ನನ್ನನ್ನು ಬಲಪಡಿಸು. I will not allow Satan to control my mind. ನನ್ನ ಆಲೋಚನೆಯನ್ನು, ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಲು ಸೈತಾನನಿಗೆ ನಾನು ಯಾವ ಅವಕಾಶವನ್ನು ಕೊಡುವುದು. Come on, declare with me in the name of ನನ್ನ ಜೊತೆ ಯೇಸು Jesus. ಸ್ವಾಮಿ ನಾಮದಲ್ಲಿ ಘೋಷಿಸಿರಿ. I take a decision today. ನಾನು ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇನೆ. I decide to live a holy ನಾನು lifestyle. ಇವತ್ತಿನಿಂದ ಒಂದು ಶುದ್ಧವಾದಂತಹ ಜೀವಿತವನ್ನು ಜೀವಿಸ್ತೇನೆ. And I know God will honor my decision. ದೇವರು ನನ್ನ ತೀರ್ಪನ್ನ, ನನ್ನ ನಿರ್ಧಾರವನ್ನು ಒಪ್ಪುತ್ತಾರೆ ಎಂಬುದಾಗಿ ನಾನು ನಂಬ್ತೇನೆ, ಆಧರಿಸ್ತಾರೆ I know that God will not allow Satan to take control over me. ಆಮೆನ್. ನಂಗೆ ಗೊತ್ತು, ನಿಜವಾಗಿ ದೇವರು ಸೈತಾನಿಗೆ ನನ್ನ ಮೇಲೆ ಆಳ್ವಿಕೆ ಮಾಡಲು ಅಧಿಕಾರ ಕೊಡುವುದಿಲ್ಲ ಎಂದಾಗಿ. My words, my eyes, my thoughts, my actions are pure in the sight of God. ಯೇಸು ಸ್ವಾಮಿ ನಾಮದಲ್ಲಿ ನನ್ನ ಆಲೋಚನೆ, ನನ್ನ ನಡೆ ನುಡಿ, ನನ್ನ ಮಾತುಗಳು ಎಲ್ಲವೂ ದೇವರ ದೃಷ್ಟಿಯಲ್ಲಿ ಪವಿತ್ರವಾಗಿದೆ. I will not allow Satan to take a position in Jesus' ಸೈತಾನನಿಗೆ name. ಯಾವ ಅಧಿಕಾರವನ್ನು ತೆಗೆದುಕೊಳ್ಳಲು ನಾನು ಅನುಮತಿ ಕೊಡುವುದಿಲ್ಲ. ಯೇಸು ಸ್ವಾಮಿ ನಾಮದಲ್ಲಿ. In Jesus' name, ಯೇಸು amen. ಸ್ವಾಮಿ ನಾಮದಲ್ಲಿ ಆಮೆನ್. Praise God. ದೇವರ ನಾಮಕ್ಕೆ You know, I ಸ್ತೋತ್ರ. want you to take a decision today. ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿರಿ. If you take a decision, God will honor it. ನೀವು ನಿರ್ಧಾರವನ್ನು ತೆಗೆದುಕೊಂಡ್ರೆ ದೇವರು ಅದನ್ನು ಆಧರಿಸ್ತಾರೆ. And also, I want you to understand that walking in the supernatural power, or walking with God, or walking in that anointing, the way Jesus did miracles, it cannot happen by looking at somebody. ದೇವರ ಜೊತೆ ನಡೆಯುವುದು, ಯೇಸು ಸ್ವಾಮಿಯ ಹಾಗೆ ಮಾಡುವುದು ಬರೀ ಒಬ್ಬರ ಜೀವನ ಶೈಲಿಯನ್ನು ನೋಡಿ ನಾವು ಹಿಂಬಾಲಿಸುವುದನ್ನ ಬರುವಂತ ಸಂಗತಿ ಅಲ್ಲ. This was a mistake done by one person in the Bible. ಸತ್ಯವೇದದಲ್ಲಿ ಒಬ್ಬನು ಈ ರೀತಿಯಾಗಿ ತಪ್ಪು ಮಾಡಿದನು. In Acts 8:20-24. ನಾವು ನೋಡುದಾದ್ರೆ ಅಪೊಸ್ತಲ ಕೃತಿಗಳು 8ನೇ ಅಧ್ಯಾಯ 20ರಿಂದ 24ನೇ ವಚನದಲ್ಲಿ There ಬರೆಯಲ್ಪಟ್ಟಿದೆ. was a person called Simon who comes and talks to Peter. ಸೀಮೋನನೆಂಬ ಒಬ್ಬ ಮನುಷ್ಯನು ಪೇತ್ರನ ಬಳಿ ಬಂದು ಮಾತನಾಡ್ತಾನೆ. And he says, I will give you how much ever money you want.
do something and give your anointing to me. ನಿಂಗೆ ಎಷ್ಟು ಬೇಕಾದ್ರೂ ದುಡ್ಡು ಬೆಳ್ಳಿ ಕೊಡ್ತೇನೆ ನಾನು, ನಿನ್ನ ಅಭಿಷೇಕವನ್ನು ನಾನು ಕೊಡು ಎಂಬುದಾಗಿ ಆ ಮನುಷ್ಯನು ಪೇತ್ರನ ಬಳಿ ಕೇಳ್ತಾ ಇದ್ದಾನೆ. To him, see what Peter is replying. ಪೇತ್ರನು ಅಂತವನಿಗೆ ಏನ್ ಹೇಳಿದನು ನೋಡಿ. He's saying, may your money be destroyed with you for thinking God's gift can be bought. You can have no part in this, for your heart is not right with God. Repent for your wickedness and pray to the Lord. Perhaps he will forgive your evil thoughts. For I can see that you are full of bitter jealousy and are held captive by sin. And then Simon asked Peter, pray to the Lord for me, that these terrible things you have said won't happen to me. ಪೇತ್ರನು ಅವನಿಗೆ ಏನ್ ಹೇಳಿದನೆಂದಾಗಿ ಹೇಳಿದ್ರೆ, ನಿನ್ನ ಬೆಳೆಯು ನಿನ್ನ ಕೂಡ ಹಾಳಾಗಲಿ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಲಿ. ದೇವರ ವರವನ್ನು ಹಣಕ್ಕೆ ತೆಗೆದುಕೊಳ್ಳಬಹುದೆಂಬುದಾಗಿ ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆದುದರಿಂದ ಈ ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಎಂದು ಬೇಡಿಕೋ. ಯಾಕಂದರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನದಲ್ಲಿ ಆಗಿರುವುದರಂತೆ ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳು ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. Amen. See, that was the moment of repentance for Simon. ಸೀಮೋನನಿಗೆ ಅದೇ ಒಂದು ಪಶ್ಚಾತ್ತಾಪದ ಸಮಯವಾಗಿತ್ತು ನೋಡಿ. Peter is saying here that your heart is full of jealousy. ಪೇತ್ರನಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸು ತುಂಬಾ ಕಠೋರತೆಯಿಂದ ತುಂಬಿದೆ ಎಂಬುದಾಗಿ, ಅಸೂಯೆಯಿಂದ ತುಂಬಿದೆ. And ego and longing for something that somebody else has, that too anointing. ನಿಂಗೆ ಯಾವುದು ಬೇಕೋ, ಬೇರೆಯವರಿಗೆ ಬೇಕಾದದ್ದು ಬೇರೆ ಹತ್ರ ಇರುವುದನ್ನ ನೀನು ಆಶಿಸ್ತಾ ಇದೆಯಾ, ನಿನ್ನ ಹತ್ರ ಅದೊಂದು ದುಷ್ಟ ಒಂದು ಮನಸ್ಸಿದೆ ಎಂಬುದಾಗಿ, ಆಲೋಚನೆ ಇದೆ ಎಂಬುದಾಗಿ. Today I want to tell you that anointing cannot be copied. ಅಭಿಷೇಕವು ನಾವು ಎಂದಿಗೂ ಅದನ್ನ ಕಾಪಿ ಮಾಡ್ಲಿಕ್ಕೆ ಆಗುವುದಿಲ್ಲ ಎಂದಾಗಿ ನಾನು ಹೇಳಿಲ್ವಾ. It cannot be bought with money. ದುಡ್ಡಿನಿಂದ ಬೆಳ್ಳಿಯಿಂದ ಅದನ್ನು ಖರೀದಿ ಮಾಡಿಕೊಳ್ಳಲು ಆಗುವುದಿಲ್ಲ. It cannot be imitated by looking at somebody. ಒಬ್ಬರನ್ನ ನೋಡಿ ಅದೇ ರೀತಿಯಾಗಿ ಅವರ ರೀತಿಯಾಗಿ ನಾವು ಮಾಡ್ಲಿಕ್ಕೆ ಕೂಡ ಆಗುವುದಿಲ್ಲ. Like that only one person did in book of Acts, right? He says that Paul, in the name of the God whom Paul serves, let the demon go away. What did demon do? It attacked him again. ಒಬ್ಬ ಮನುಷ್ಯನ ನಾವು ಅದೇ ಅಪೊಸ್ತಲ ಕೃತಿಗಳಲ್ಲಿ ನೋಡ್ತದೆ ಅಂತ ಏನ್ ಹೇಳ್ತಾ ಇದ್ದಾನೆ, ಪೌಲನು ಸೇವಿಸುವ ದೇವರ ನಾಮದಲ್ಲಿ ನೀನು ಹೊರಗೆ ಹೋಗು ಎಂಬುದಾಗಿ ದೆವ್ವಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸುವಾಗ ಆ ದೆವ್ವಗಳು ಆತನ ಮೇಲೆ ಬಂದು ಆತನ ಪರಿಸ್ಥಿತಿಯನ್ನು ಹದಗೆಟ್ಟಿಸಿದನ್ನ ನಾವು ನೋಡ್ತಾವೆ. We understand that walking with God is special for you. He has a special calling, special anointing for you, specially wants to walk with you. ದೇವರ ಜೊತೆ ನಡೆಯುವುದು ಒಂದು ಅಭಿಷೇಕ, ಅದು ವೈಶಿಷ್ಟ್ಯವಾದಂತಹ ಒಂದು ಕರೆಯಾಗಿದೆ. ಆತನ ಅದನ್ನು ನಿಮಗೋಸ್ಕರವಾಗಿ ಸೀಮಿತವಾಗಿ ಸಿದ್ಧಪಡಿಸಿ ಕೊಡಲು ಸಿದ್ಧವಾಗಿದ್ದಾರೆ. It's an unique thing. ಅದು ವೈಶಿಷ್ಟ್ಯವಾದಂತಹ ವಿಷಯ. Amen. So remember today that God is enabling you to go into the next level. ಇವತ್ತು ನೆನಪಿನಲ್ಲಿಡಿ, ದೇವರು ನೀವು ಇನ್ನೊಂದು ಹಂತಕ್ಕೆ ಹೋಗಬೇಕೆಂಬುದಾಗಿ ನಿಮ್ಮನ್ನು ತಯಾರಿ ಮಾಡಿಸ್ತಾ ಇದ್ದಾರೆ. So far I don't know how you are. ನೀವು ಇಷ್ಟವರೆಗೆ ಹೇಗಿದ್ದೀರಿ ಎಂಬುದಾಗಿ ನಂಗೆ ಗೊತ್ತಿಲ್ಲ. But I had enough of the time to spend in a natural realm. ಆದ್ರೆ ಶಾರೀರಿಕ ವಲಯದಲ್ಲಿ ಬೇಕಾದಷ್ಟು ಸಮಯವನ್ನು ನಾನು ಕಳೆದೆ. But I don't want to do that anymore. ಇನ್ನು ನನಗೆ ಅದು ಮಾಡಲಿಕ್ಕೆ ಆಸೆ ಇಲ್ಲ. I want you to take a decision. I don't want to live this natural life without God. ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ, ಈ ಸ್ವಾಭಾವಿಕವಾದ ಜೀವಿತವನ್ನು ಯೇಸು ಸ್ವಾಮಿ ಇಲ್ಲದೆ ನಾನು ಜೀವಿಸಲು ಬಯಸುವುದಿಲ್ಲ. When your heart longs to worship God, ನಿಮ್ಮ ಹೃದಯವು ಯೇಸು ಸ್ವಾಮಿಗಾಗಿ ಆತನ ಆರಾಧನೆಯನ್ನು ಮಾಡಲು ಹಾತೊರೆಯುವಾಗ His presence will be with you at all ಆತನ times. ಪ್ರಸನ್ನತೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತದೆ. Do you remember that woman who brought the scent bottle and broke it at the feet of Jesus and wiped his feet with her hair and kissed his feet? ನಿಮಗೆ ಆ ಒಂದು ಸ್ತ್ರೀಯ ಜ್ಞಾಪಕಕ್ಕೆ ಬರ್ತಾ ಇದೆಯಾ? ಆ ಸ್ತ್ರೀಯು ಅತಿ ಬೆಳೆಯುಳ್ಳ ಎಣ್ಣೆಯನ್ನು ತಂದು ಯೇಸು ಸ್ವಾಮಿಯ ಪಾದಕ್ಕೆ ಅದನ್ನು ಸಂಪೂರ್ಣವಾಗಿ ಸುರಿದು ತನ್ನ ಕೂದಲಿನಿಂದ ಆ ಪಾದಗಳನ್ನು ಒರೆಸಿ ಅದಕ್ಕೆ ಮುದ್ದಿಟ್ಟಳು. That is an example of most precious worship. ಅದು ಅತಿ ಅಮೂಲ್ಯವಾದಂತಹ ಆರಾಧನೆಯ ಸೂಚನೆಯಾಗಿದೆ, ಸಂಕೇತವಾಗಿದೆ. Amen. And the word of God says in 2 Corinthians 2:15. ದೇವರ ವಾಕ್ಯ ಹೇಳ್ತಾ ಇದೆ 2ನೇ ಕೊರಿಂಥ್ಯ 2ನೇ ಅಧ್ಯಾಯ 15ನೇ ವಚನದಲ್ಲಿ. See, it says our lives are like Christ-like fragrance raising up to God. This fragrance is perceived differently by the one who is saved and by the one who is not saved. ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗಗಳಲ್ಲಿರುವವರಲ್ಲಿಯೂ
ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬುದಾಗಿ. Amen. So we are like a fragrance that worship is coming out of us. ನಾವು ದೇವರ ಮುಂದೆ ಇರುವಂತಹ ಒಂದು ಸುಂದರವಾದಂತಹ ಪರಿಮಳವಾಗಿದ್ದೇವೆ. ಆರಾಧನೆ ನಮ್ಮಿಂದ ಹೊರಚೆಮ್ಮುವಂತದ್ದಾಗಿದೆ. Think when you did some hard work and you started to sweat. ನೀವು ತುಂಬಾ ಒಂದು ಶ್ರಮ ಪಟ್ಟು ಕೆಲಸ ಮಾಡಿ ತುಂಬಾ ಸುಸ್ತಾಗಿ ತುಂಬಾ ನೀವು ಬೆವರ್ತಾ ಇದ್ದೀರೆಂಬುದಾಗಿ ಯೋಚಿಸ್ರಿ. What happens? You start stinking. ಬೆವರದಾಗ ನೀವು ನಿಮ್ಗೆ ವಾಸನೆ ಬರ್ತದೆ ಅಲ್ಲ. What do? You go take bath and wash yourself. Use a nice Lux soap. What happens then? ನೀವು ಹೋಗಿ ನಿಮ್ಮನ್ನು ತೊಳೆದು ವಾಪಸ್ ಬಂದು ಒಂದೊಳ್ಳೆಯ ಲಕ್ಸ್ ಸೋಪ್ ಅನ್ನು ಉಪಯೋಗಿಸ್ತೀರಾ. ಅದು ಏನಾಗುತ್ತೆ? You smell very fragrant. ನೀವು ತುಂಬಾ ಪರಿಮಳವಾಗಿ ಬರುತ್ತದೆ. ನಿಮ್ಮ ದೇಹದಿಂದ ಪರಿಮಳ ಬರುತ್ತದೆ. Like jasmine. ಜಾಸ್ಮಿನ್ ರೀತಿಯಲ್ಲಿ. Yeah, it's like that when you are washed by the blood of Jesus. ಯೇಸು ಸ್ವಾಮಿಯ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟುವಾಗ ಅದೇ ರೀತಿಯಾದಂತಹ ಅನುಭವ. When his light is in you, it is like that. ಆತನ ಬೆಳಕು ನಿಮ್ಮಲ್ಲಿರುವಾಗ ಈ ರೀತಿಯಾಗಿದೆ. You will exuberate the fragrance of Christ. You become like Christ. ನೀವು ಕ್ರಿಸ್ತನ ರೀತಿಯಲ್ಲಿ ಆಗ್ತಾ ಇದ್ದೀರಾ. Amen. Amen. You know, I want you to understand this, that we need to have our roots deep into the word of God. ಒಂದು ವಿಷಯದ ಅರಿವು ನಿಮ್ಗಾಗಬೇಕು. ದೇವರ ವಾಕ್ಯಕ್ಕೆ ಆಳವಾಗಿ ನಾವು ಬೇರೂರಬೇಕಾಗಿದೆ. You know, this is a process that God is taking us to. ದೇವರು ನಮ್ಮನ್ನು ತೆಗೆದುಕೊಂಡು ಹೋಗುವಂತಹ ಪ್ರಾಸೆಸ್ ಇದಾಗಿದೆ. God wants to enable us to fully experience his presence. ನಾವು ಆತನ ಪ್ರಸನ್ನತೆಯನ್ನು ಸಂಪೂರ್ಣವಾಗಿ ಅನುಭವಿಸಬೇಕೆಂಬುದಾಗಿ ಆತನ ಬಯಸ್ತಾನೆ. When Jesus said, out of you will come the living waters, ನಿಮ್ಮ ಮೂಲಕವಾಗಿ ಜೀವ ಜಲವು ಉಕ್ಕಿ ಹರಿಯುವುದೆಂಬುದಾಗಿ ಸ್ವಾಮಿ ಹೇಳಿದಾಗ he used the word called river. ಆತನು ಜಲ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. Okay, otherwise said rivers of living water. ಅಥವಾ ನೀರಿನ ಬುಗೆಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. That means that unlimited presence of God in you and through you. ಅಂದ್ರೆ ನಿರಂತರವಾದಂತಹ ದೇವರ ಪ್ರಸನ್ನತೆ ನಿನ್ನಲ್ಲಿಯೂ ನಿನ್ನ ಮೂಲಕವಾಗಿಯೂ. What happens when you are filled with the Holy Spirit and Holy Spirit is in you and through you? It's flowing out. ಆಮೆನ್. ಪವಿತ್ರಾತ್ಮನ ಮೂಲಕವಾಗಿ ನೀವು ತುಂಬಲ್ಪಟ್ಟಾಗ ನಿಮ್ಮಿಂದ ನಿಮ್ಮ ಮೂಲಕವಾಗಿ ನಿಮ್ಮೊಳಗೆ ಆ ಒಂದು ಅಭಿಷೇಕವು ಚಲನೆ ಆಗುವಾಗ ಏನಾಗ್ತದೆ? That's when you lay hands upon the sick, they'll receive healing. ಆಮೆನ್. ಆ ಸಂದರ್ಭದಲ್ಲಿ ನೀವು ಯಾರಿಗೆ ಗುಣವಾಗಿಲ್ವೋ, ಯಾರು ಅಸ್ವಸ್ಥತೆಯಲ್ಲಿ ಇದ್ದಾರೋ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವ್ರ ತಕ್ಷಣನೇ ಆ ಒಂದು ಸ್ವಸ್ಥತೆಯನ್ನು ಪಡೆಯುತ್ತಾರೆ. That's when it means that you are truly seated with Christ in the heavenly realms. ಆಗ ನೀವು ಹೇಳ್ಬೋದು ನೀವು ನಿಜವಾಗಿ ಕ್ರಿಸ್ತನ ಜೊತೆ ಪರಲೋಕದಲ್ಲಿ ಇದ್ದೀರಿ ಎಂಬುದಾಗಿ, ಆತನ ಜೊತೆ ಕೂತಿದ್ದೀರಾ. That's when we can truly experience the breath of heaven flowing in you. ಆಗ ನಿಜವಾಗಿ ಆ ಪರಲೋಕದಂತ ಒಂದು ಶ್ವಾಸ ಒಂದು ನಾವು ಸ್ವೀಕರಿಸುವಂತೆ ನಮಗೆ ಅನುಭವ ಆಗ್ತದೆ. Just by reading, just by hearing, or just by seeing somebody doing some miracles, you will not be able to walk with God. ಸ್ವಲ್ಪ ಕೇಳುವುದರಿಂದ, ಸ್ವಲ್ಪ ಓದುವುದರಿಂದ, ಇತರರನ್ನ ನೋಡುವುದರಿಂದ ನೀವು ದೇವರ ಅಭಿಷೇಕವನ್ನು ಸ್ವೀಕರಿಸಿ ದೇವರ ಮಾರ್ಗದಲ್ಲಿ ದೇವರ ಜೊತೆ ನಡಲಿಕ್ಕೆ ಸಾಧ್ಯವಿಲ್ಲ. This is a personal experience with the Holy Spirit. ಇದು ಪವಿತ್ರಾತ್ಮನ ಜೊತೆ ಆಳವಾದಂತ ಆತ್ಮಿಕವಾದಂತ ಸಂಬಂಧವಾಗಿದೆ. And God is calling us into that experience. ದೇವರು ನಮ್ಮನ್ನು ಆ ಒಂದು ಅನುಭವಕ್ಕೆ ಕರೆಯುತ್ತಾ ಇದ್ದಾರೆ. And God wants our roots to go deep into Him. ನಮ್ಮ ಒಂದು ರೂಟ್ಸ್ಗಳು ಆಳವಾಗಿ ಬೇರೂರಲಿ ಎಂಬುದಾಗಿ ಆತನು ಬಯಸ್ತಾನೆ. And he wants us to grasp the strength from the Holy Spirit. ಪವಿತ್ರಾತ್ಮನ ಮೂಲಕವಾಗಿ ಆ ಒಂದು ಬಲವನ್ನು ನಾವು ಪಡಿಬೇಕೆಂಬುದಾಗಿ ಆತನು ಬಯಸ್ತಾನೆ. How many times you have asked people for money? ಎಷ್ಟು ಸಲ ನೀವು ಜನರ ಬಳಿ ದುಡ್ಡಿಗೋಸ್ಕರ ಕೇಳಿದ್ದೀರಾ? How many times you asked people to help you in some way? ಯಾರಿಗಾದ್ರೂ ಜನರೇ ನನ್ಗೆ ಈ ರೀತಿಯಾಗಿ ಸಹಾಯ ಮಾಡಿ ಎಂಬುದಾಗಿ ಕೇಳಿದ್ದೀರಾ? Or how many times you asked somebody to do something for you, or you expected some leader or politician or somebody should help you or do something? ಎಷ್ಟು ಬಾರಿ ನೀವು ಯೋಚಿಸಿದ್ದೀರಾ ಯಾರಾದ್ರೂ ನಂಗೆ ಸಹಾಯ ಮಾಡಬೇಕು, ಒಂದು ಪೊಲಿಟಿಷಿಯನ್ ನಂಗೆ ಸಹಾಯ ಮಾಡಬೇಕು ಎಂಬುದಾಗಿ? Helping is not a problem. ಸಹಾಯ ಮಾಡುವುದು ಸಮಸ್ಯೆ ಅಲ್ಲ. Asking is not a problem. ಕೇಳುವುದು ಸಮಸ್ಯೆ ಅಲ್ಲ. But whom are you depending on? ಆದ್ರೆ ನೀವು ಯಾರ ಮೇಲೆ ಅವಲಂಬಿಸ್ತಾ ಇದ್ದೀರಾ? God said, ದೇವರು ಹೇಳಿದ್ದಾರೆ, one who depends on human, he puts his strength on human being, is a cursed person. ಯಾರು ತಮ್ಮ ಬಲವನ್ನು ಮನುಷ್ಯರ ಮೇಲೆ ಹಾಕ್ತಾರೋ ಅವರು ಶಪಿಸಲ್ಪಟ್ಟವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ Let ಬರೆಯಲ್ಪಟ್ಟಿದೆ. our strength come from the joy that is given by the Lord. ದೇವರ ಪ್ರಸನ್ನತೆಯಲ್ಲಿ ದೇವರ ಒಂದು ನಮ್ಮ ಬಲವು ದೇವರಿಂದ ಬರುವಂತಹ ಆನಂದದಲ್ಲಿ ಉಂಟಾಗಲಿ. Let our strength be God. ನಮ್ಮ ಬಲ ದೇವರ ಆಗಲಿ. So from today I want you not to depend on your salary, not to depend on people around you, not to depend even on the people who are
sending some offerings to you, don't depend on them. They are given by God. Amen. But don't depend on them. Amen. ಇವತ್ತಿನಿಂದ ನಾನು ನಿಮಗೆ ಹೇಳಲು ಬಯಸ್ತೇನೆ, ನಿಮ್ಮ ಸ್ಯಾಲ್ರಿ ಮೇಲೆ, ನಿಮ್ಗೆ ಬರುವಂತಹ ದುಡ್ಡಿನ ಮೇಲೆ ಅಥವಾ ನಿಮಗೆ ಬರುವಂತಹ ಆಫರಿಂಗ್ಸ್ ಮೇಲೆ ನೀವು ಅವಲಂಬಿತವಾಗಬೇಡಿ. ಹೌದು, ಇದನ್ನು ದೇವರು ತಾನೇ ಒದಗಿಸಿಕೊಟ್ಟಿದ್ದಾನೆ, ಆದರೆ ನೀವು ಅದರಲ್ಲಿ ಮಾತ್ರ ಅವಲಂಬಿಸಬೇಡಿ ಎಂಬುದಾಗಿ ನಾನು ಹೇಳಲು ಬಯಸ್ತೇನೆ. With a good conscience, I can never teach church to depend on somebody. ಯಾರಾದ್ರೂ ಒಂದು ಒಳ್ಳೆಯ ಕಾನ್ಶಿಯಸ್ ಇಟ್ಕೊಂಡು, ಆತ್ಮವನ್ನು ಇಟ್ಕೊಂಡು ನೀವು ಬೇರೆಯವರ ಮೇಲೆ ಅವಲಂಬಿಸಿ ಎಂಬುದಾಗಿ ನಾನು ಹೇಳಲು ನನಗೆ ಅನುಮತಿ ಕೊಡ್ಲಿಕ್ಕೆ ಆಗುವುದಿಲ್ಲ. When God who created the universe is with you, ದೇವರು ಇಡೀ ಭೂಮಂಡಲವನ್ನು, ಪ್ರಪಂಚವನ್ನು ಸೃಷ್ಟಿಸಿದ ದೇವರು ನಿಮ್ ಜೊತೆ ಇರುವಾಗ depend on him. ಆತನನ್ನೇ ಹಿಂಬಾಲಿಸ್ರಿ. Depend on him even though you don't see. ನೀವು ನೋಡದಿದ್ರು ಆತನನ್ನ ನೀವು ಹಿಂಬಾಲಿಸಿ. Depend on him even though if you find it difficult. ಕಷ್ಟವಾದ್ರೂ ಆತನನ್ನ ಹಿಂಬಾಲಿಸಿ. Depend on him even though you don't understand or hear his voice. ಆತನ ಸ್ವರವನ್ನು ಕೇಳಿ ನಿಮ್ಗೆ ಅರ್ಥವಾಗದಿದ್ರು ನೀವು ಆತನನ್ನ ಅವಲಂಬಿಸಿ. Depend on him alone. ಆತನ ಮೇಲೆ ಮಾತ್ರ ಅವಲಂಬಿಸಿ. Today let us pray that God will strengthen us. ಇವತ್ತು ನಾವು ಪ್ರಾರ್ಥಿಸೋಣ, ದೇವರು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ. Amen. Amen. In Jesus' name, let us seek the presence of the Holy Spirit to fill us. ಯೇಸು ಸ್ವಾಮಿ ನಾಮದಲ್ಲಿ ನಾವು ಪವಿತ್ರಾತ್ಮನ ಒಂದು ಅನುಭವ ನಮ್ಮನ್ನು ಮುಟ್ಟಲಿ, ತುಂಬಲಿ ಎಂಬುದಾಗಿ ಪ್ರಾರ್ಥಿಸೋಣ. Even though you are walking through a shadow, the valley of shadow of death, do not fear. Amen. ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀವು ಭಯಪಡಬೇಡಿರಿ. See, David was going through that situation. He is telling that God is my strength in that situation. ದಾವೀದನ ಆ ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದನು. ಆ ಪರಿಸ್ಥಿತಿಯಲ್ಲಿ ಕೂಡ ಆತನು ಹೇಳ್ತಾ ಇದ್ದಾನೆ, ದೇವರೇ ನನ್ನ ಬಲವಾಗಿದ್ದಾನೆ ಎಂಬುದಾಗಿ. When he had to run away from his son who was trying to kill him, ಆತನ ಮಗನಾದ ಅಬ್ಸಲೋಮನ ಆತನನ್ನು ಕೊಲ್ಲಿಕ್ಕೆ ಬರುವಾಗ ಆತನಿಂದ ಓಡಿ ಹೋಗುವ ಪರಿಸ್ಥಿತಿಯಲ್ಲಿ ಕೂಡ God gave him shelter among his enemies. ಅವನ ಶತ್ರುಗಳ ಮಧ್ಯದಲ್ಲಿ ದೇವರು ಆತನಿಗೆ ರಕ್ಷಣೆಯನ್ನು, ಗುರಾಣಿಯನ್ನು ಕೊಟ್ಟನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. So he is writing in this psalm saying that, you arrange a table in front of my enemies. Amen. I praise you, Lord. Amen. ಆತನು ಆದುದರಿಂದ ಕೀರ್ತನೆ 23ರಲ್ಲಿ ಬರೆಯುತ್ತಾ ಇದ್ದಾನೆ, ನನ್ನ ಶತ್ರುಗಳ ಮುಂದೆ ಒಂದು ಮೇಜನ್ನು ನೀ ನನಗೋಸ್ಕರ ತಯಾರು ಮಾಡಿದ್ಯಲ್ಲ ಅಂದಾಗಿ. You see that's what happens when the spirit filled believer is going through a tough time. He will grow in the anointing. Amen. ಆತ್ಮದಿಂದ ತುಂಬಿದಂತಹ ವಿಶ್ವಾಸಿಯು ಕಷ್ಟ ಕಾಲದಲ್ಲಿ ಹಾದು ಹೋಗ್ತಾ ಇರುವಾಗ ಇದೇ ರೀತಿ ಆಗುತ್ತದೆ. ಏನಾಗ್ತದೆ, ಆತನ ಅಭಿಷೇಕದಿಂದ ಇನ್ನೂ ತುಂಬಲ್ಪಡ್ತಾನೆ. Even if you go through tough time, do not depend on people. Do not depend on people. Yes, ನೀವು ಕಷ್ಟದ ಪರಿಸ್ಥಿತಿಯಿಂದ ಹಾದು ಹೋದ್ರು ನೀವು ಜನರ ಮೇಲೆ ಅವಲಂಬಿಸಬೇಡಿರಿ. There is a church that prays for you. ಸಭೆಯು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತದೆ. There is a prayer team that prays every morning for you. ಪ್ರಾರ್ಥನೆ ತಂಡ ಪ್ರತಿಯೊಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆ ಪ್ರಾರ್ಥಿಸುತ್ತದೆ. There are people who give you a great spiritual covering of prayer. ಆ ಪ್ರಾರ್ಥನೆಯ ಒಂದು ಕವರಿಂಗ್, ಅಭಿಷೇಕದಿಂದ ತುಂಬಿದಂತ ವಾತಾವರಣವನ್ನು ಕೊಡುವಂತ ಸಭೆಗಳು, ಪಾಲಕರು, ಪ್ರಾರ್ಥನಾ ತಂಡ ನಿಮ್ಮಲ್ಲಿವೆ. Any problem, share with them, they'll pray for you. ಯಾವ್ದಾದ್ರು ಸಮಸ್ಯೆ ಇದ್ದರೆ ಅವ್ರ ಜೊತೆ ಹಂಚ್ರಿ, ಅವ್ರು ನಿಮ್ಗೋಸ್ಕರ ಪ್ರಾರ್ಥಿಸ್ತಾರೆ. ಹೌದು, you shall not stretch your hand in front of anybody to ask something that you can directly ask Amen. to God. ಬೇರೆಯವರ ಮೇಲೆ ಅಥವಾ ಅವರ ಮುಂದೆ ಕೈ ಚಾಚುವಂತಹ ಒಂದು ಪರಿಸ್ಥಿತಿ ನಿಮ್ಗೆ ಎಂದಿಗೂ ಎದುರಾಗಬಾರ್ದು. ಯಾಕಂದ್ರೆ ನಿಮ್ಮ ಸಹಾಯವು ದೇವರಿಂದಲೇ ಬರುವಂತದ್ದಾಗಿದೆ. ಆತನು ನಿಮ್ಗೆ ಎಲ್ಲವನ್ನು ಒದಗಿಸಿಕೊಡುವ ಆತನಾಗಿದ್ದಾನೆ. ಆತನ ಮುಂದೆ ನಿಮ್ಮ ಕೈಗಳನ್ನು ಚಾಚಿರಿ. You shall not stretch your hand and beg. No. ನೀವು ನಿಮ್ಮ ಕೈಗಳನ್ನು ಚಾಚಿ ಇನ್ನು ಮುಂದೆ ಭಿಕ್ಷೆ ಬೇಡುವುದಿಲ್ಲ. Let your hands lend to somebody. ನಿಮ್ಮ ಕೈಗಳು ಯಾವಾಗಲೂ ಇತರರಿಗೆ ಕೊಡುವಂತದ್ದಾಗಲಿ. Let your mouth sing praises of God. ನಿಮ್ಮ ಮಾತುಗಳು, ನಿಮ್ಮ ನುಡಿಗಳು, ನಾಲಿಗೆಯು ಕೀರ್ತನೆಗಳನ್ನು, ದೇವರ ಸ್ತುತಿ ಗೀತೆಗಳನ್ನು ಹಾಡಲಿ. Let your heart consider the precious presence of the Holy Spirit. ನಿಮ್ಮ ಒಂದು ಹೃದಯವು ದೇವರ ದಿವ್ಯ ಪ್ರಸನ್ನತೆಯನ್ನು ಅನುಭವಿಸುವಂತದ್ದಾಗಲಿ. Let your thoughts protect that anointing that is upon you. ನಿಮ್ಮ ಆಲೋಚನೆ ನಿಮ್ಮಲ್ಲಿರುವಂತಹ ಅಭಿಷೇಕವನ್ನು ರಕ್ಷಿಸಲಿ. Let your life be a submission to the Holy Spirit. ಪವಿತ್ರಾತ್ಮನಿಗೆ ನಿಮ್ಮ ಜೀವಿತ ಒಂದು ಒಪ್ಪಿಸಿಕೊಡುವಂತದ್ದಾಗಲಿ. Amen. Amen. God wants to raise you up from the dead and make you be seated on the throne every moment of your life. ಸತ್ತ ಪರಿಸ್ಥಿತಿಯಿಂದ ನಿಮ್ಮನ್ನು ಎಬ್ಬಿಸಿ ದೇವರು ಒಂದು ಆತನ ಬಲಭಾಷೆಯಲ್ಲಿ ಕುಳಿಸಿಕೊಳ್ಳಲು ಬಯಸ್ತಾ ಇದ್ದಾನೆ. Amen. Amen. Shall we close our eyes and look to the Lord in prayer? ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ದೃಷ್ಟಿಯನ್ನು ದೇವರ ಕೈಗೆ ಹಾಕೋಣ. Let us seek the presence of the Lord today. ದೇವರ ಪ್ರಸನ್ನತೆಯನ್ನು ಸ್ವೀಕರಿಸೋಣ. And God is speaking to all of you. I know that. ದೇವರು ಎಲ್ಲರ ಜೊತೆ ಮಾತನಾಡ್ತಾ ಇದ್ದಾನೆ, ನನಗೆ ಅದು ತಿಳಿದಿದೆ. Even as I prepared this, He changed my life. Amen. ನಾನು ಈ ಒಂದು ವಿಷಯವನ್ನು, ಈ ನೋಟ್ಸ್ ಅನ್ನು ತಯಾರಿ ಮಾಡಿದಾಗ
ದೇವರು ನನ್ನ ಜೀವಿತವನ್ನು ಬದಲಾಯಿಸಿದ್ರು. I know God is touching your life today. ನಿಮ್ಮ ಜೀವಿತವನ್ನು ಕೂಡ ದೇವರು ಮುಟ್ಟುತ್ತಾ ಇದ್ದಾನೆ ಎಂದಾಗಿ I want you to take a decision ನೀವೊಂದು ನಿರ್ಧಾರ ತೆಗೆದುಕೊಳ್ಳ್ರಿ, that you shall follow Jesus. ನೀವೇ ಯೇಸು ಸ್ವಾಮಿನ ಹಿಂಬಾಲಿಸ್ತೀರ ಎಂದಾಗಿ. 2 Timothy 4:3 says, 2 ತಿಮೋಥಿ 4:3 ಹೇಳುತ್ತದೆ. Paul says that in the last days people like to listen to the sermons and the preachings that are pleasing to them. ಪೌಲನು ಹೇಳ್ತಾ ಇದ್ದಾನೆ, ಕೊನೆ ದಿನಗಳಲ್ಲಿ ಅಂತೆ ಜನರು ಅವರಿಗೆ ಯಾವುದು ಮೆಚ್ಚುಗೆ ಆಗುತ್ತಾ ಇದೆಯೋ ಆ ಸಂದೇಶಗಳನ್ನು ಕೇಳಲು ತುಂಬಾ ಆನಂದಿಸ್ತಾರೆ. But they don't want to take the full gospel. ಸಂಪೂರ್ಣವಾದಂತಹ ಸುವಾರ್ತೆಯನ್ನು ಅವರು ತೆಗೆದುಕೊಳ್ಳಲು ಬಯಸುವುದಿಲ್ಲ. They don't like to have a sacrificial lifestyle. ಆ ಒಂದು ಸ್ಯಾಕ್ರಿಫಿಷಿಯಲ್ ತ್ಯಾಗಾತ್ಮಕವಾದಂತಹ ಜೀವಿತವನ್ನು ಜೀವಿಸಲು ಅವರು ಬಯಸುವುದಿಲ್ಲ. In the same chapter Paul says that I lived a sacrificial lifestyle. ಅದೇ ವಾಕ್ಯ ಭಾಗದಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಒಂದು ತ್ಯಾಗಾತ್ಮಕವಾದ ಜೀವಿತವನ್ನು ಜೀವಿಸಿದೆ. You are no more children who is here to drink milk. You are grown up, you must eat meat. ನೀವು ಇನ್ನು ಹಾಲು ಕುಡಿಯುವ ಮಕ್ಕಳಲ್ಲ, ನೀವೆಲ್ಲ ಬೆಳೆದಿದ್ದೀರಾ, ನೀವು ಮಾಂಸವನ್ನು ಸ್ವೀಕರಿಸಬೇಕಾದಂತವರು. Let us grow in the presence of ನಾವು God. ದೇವರ ಪ್ರಸನ್ನತೆಯಲ್ಲಿ ಅದೇ ರೀತಿಯಾಗಿ ಬೆಳೆಯುವವರಾಗೋಣ. Come on, pray with me today in the name ನನ್ನ of ಜೊತೆ Jesus ಪ್ರಾರ್ಥಿಸಿರಿ Christ. ಯೇಸು ಸ್ವಾಮಿ ನಾಮದಲ್ಲಿ. Declare with me in the name of Jesus ನನ್ನ ಜೊತೆ Christ. ನೀವು ಘೋಷಿಸಿರಿ. Father, we pray in the name of Jesus. ಕರ್ತನೇ, ನಾವು ಪ್ರಾರ್ಥಿಸ್ತೇವೆ ಯೇಸು ಸ್ವಾಮಿ ನಾಮದಲ್ಲಿ. Lord, we pray for that person who's praying with me today, seeking your help. ಕರ್ತನೇ, ನಿನ್ನ ಸಹಾಯವನ್ನು ಬಯಸುತ್ತಾ ನಮ್ಮ ಜೊತೆ ಪ್ರಾರ್ಥಿಸುತ್ತಿರುವಂತಹ ಮಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. Lord, you have spoken to the church of Ephesus. ಎಫೆಸಸ್ ಸಭೆಗೆ ನೀನು ಮಾತನಾಡಿದೀಯಾ ಯೇಸುವೆ. And you said that you have lost the first love. Return back to it. Do what you were doing in the beginning. ನೀವು ಹೇಳಿದ್ದೀರಾ ಸ್ವಾಮಿ, ನೀವು ಆ ಒಂದು ಪ್ರೀತಿಯನ್ನು ಕಳೆದುಕೊಂಡಿದ್ದೀರಾ, ವಾಪಸ್ ಬನ್ನಿರಿ, ಮೊದಲು ಮಾಡಿದಂತ ಸಂಗತಿಗಳಿಗೆ ವಾಪಸ್ ಬನ್ನಿರಿ ಎಂದಾಗ. Today I pray for every person out there who's saying that I lost that first love. ಇವತ್ತು ನಾನು ಆ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಂತ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. Lord, we pray that they'll run back to you, they'll come back to you. ನಿನ್ನ ಪ್ರಸನ್ನತೆಗೆ ಅವರು ಮತ್ತೊಂದು ಬಾರಿ ಸೇರಿ ಬರಲಿ. Lord, let them not put anything first. Lord, enable us, help us, Father God, not to put anything first, not the properties, not the money, not the people, nothing, Lord. You are first. You are the first one. You are our first love, God. ಕರ್ತನೇ, ಎಲ್ಲವನ್ನು ನಿನ್ಗೆ ಪ್ರಾಮುಖ್ಯತೆ ಕೊಟ್ಟು ನಿನ್ನನ್ನು ಮೊದಲೇದಾಗಿ ಇಡಲು ಸ್ವಾಮಿ ಎಲ್ಲರೂ ಬಯಸಲಿ ಸ್ವಾಮಿ. ಅವರ ಪ್ರಾಪರ್ಟಿಗಳಲ್ಲ, ಆಸ್ತಿಗಳಲ್ಲ ಕರ್ತನೇ, ಆದ್ರೆ ನಿನ್ನ ಪ್ರಸನ್ನತೆ, ನಿನ್ನ ಒಂದು ಹೆಸರು. Help us, Father God, to live with you. ನಿನ್ನ ಜೊತೆ ಜೀವಿಸಲು ಸಹಾಯ ಮಾಡು ಕರ್ತನೇ. Help us, Father God, to walk by your presence. ನಿನ್ನ ಪ್ರಸನ್ನತೆ ಮೂಲಕವಾಗಿ ನಡೆಯಲು ನಮ್ಮನ್ನು ಮುನ್ನಡೆಸು. Today we pray that you'll train us. ಇವತ್ತು ನೀ ನಮ್ಮನ್ನು ತರಬೇತಿಗೊಳಿಸ್ತೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. Lord, here we are lifting up our hands. ನಮ್ಮ ಕೈಗಳನ್ನು ಮೇಲೆತ್ತಿ ನಾವಿಲ್ಲಿ ಸೇರಿ ಬಂದಿದ್ದೇವೆ. Lord, let these be your hands, Lord ಇದು God. ನಿನ್ನ ಕೈಗಳಾಗಿರಲಿ. Let your anointing work in these hands. ನಿನ್ನ ಅಭಿಷೇಕವು ಈ ಕೈಗಳಲ್ಲಿ ಕಾರ್ಯ ಮಾಡಲಿ. Lord, these hands are precious. ಈ ಕೈಗಳು ಅಮೂಲ್ಯವಾದಂತ Come on, ಕೈಗಳು. can you lift up your hand towards ನಿಮ್ಮ heaven? ಕೈಗಳನ್ನು ಮೇಲೆತ್ತಿರಿ ಪ್ರಿಯರೇ. Lift up your hand. Lift up ನಿಮ್ಮ your hand. ಕೈಗಳನ್ನು towards ಮೇಲೆತ್ತಿರಿ. heaven. Lord, we pray for every person who lifted up their hands today. ಕರ್ತನೇ, ನಿನ್ನ ಪ್ರಸನ್ನತೆಯಲ್ಲಿ ಕೈಗಳನ್ನು ಎತ್ತಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. We pray for the anointing of fire to rest in their hands. ಬೆಂಕಿ ಅಭಿಷೇಕ ಅವರ ಕೈಗಳಲ್ಲಿ ನೆಲೆಸಲಿ ಎಂಬುದಾಗಿ In the ಬೇಡುವರಾಗಿದ್ದೇವೆ. name of Jesus. ಯೇಸು ಸ್ವಾಮಿ ನಾಮದಲ್ಲಿ Receive the touch of the Holy ಆ Spirit. ಪವಿತ್ರಾತ್ಮನ ಸ್ಪರ್ಶವನ್ನು ಸ್ವೀಕರಿಸಿರಿ. Receive the touch of the Holy Spirit. ಪವಿತ್ರಾತ್ಮನ ಸ್ಪರ್ಶವನ್ನು ಸ್ವೀಕರಿಸಿರಿ. Thank you, Lord God, that you're anointing our hands. ಕರ್ತನೇ, ನೀನು ನಮ್ಮ ಕೈಗಳನ್ನು ಅಭಿಷೇಕಿಸ್ತಾ ಇದೆಯಾ, ಸ್ತೋತ್ರ. That every work that these hands do will bring glory to ಆಮೆನ್. Jesus. ಈ ಕೈಗಳು ಮಾಡುವಂತಹ ಪ್ರತಿಯೊಂದು ಕೆಲಸ ನಿನಗೆ ಮಹಿಮೆಯನ್ನು ಸಲ್ಲಲಿ ಕರ್ತನೇ. Every work these hands do will be prosperous. ಆಮೆನ್. ಈ ಕೈಗಳು ಮಾಡುವಂತಹ ಪ್ರತಿಯೊಂದು ಕೆಲಸ ಸಫಲವಾಗಲಿ, ಅಭಿವೃದ್ಧಿ ಹೊಂದಲಿ. And whomever these hands are laid, they will receive healing. ಈ ಕೈಗಳು ಯಾರ ಮೇಲೆ ತಮ್ಮ ಹಸ್ತವನ್ನು ಇಟ್ಟಾರೋ ಸ್ವಾಮಿ, ಈ ಸ್ವಾಮಿ ನಾಮದಲ್ಲಿ ಅವರು ಸ್ವಸ್ಥತೆಯನ್ನು ಸ್ವೀಕರಿಸಲಿ. Whenever we lay our hands upon the people and declare, they'll be filled with the Holy Spirit. ಆಮೆನ್. ನಾವು ನಮ್ಮ ಕೈಗಳನ್ನು ಮೇಲೆ ಯಾರ ಮೇಲಾದ್ರೂ ಇಟ್ಟರೆ ಸ್ವಾಮಿ, ಅವರು ಪವಿತ್ರಾತ್ಮನ ಅನುಭವವನ್ನು, ಗಿಫ್ಟ್ಸ್ ಅನ್ನು ಸ್ವೀಕರಿಸಲಿ ಯೇಸುವೆ. Lord, today we pray, let these eyes, let these lips, this tongue, Father God, Lord, let this voice that is coming out, let it be your voice, Lord God. Let this Amen. be your ears, Lord. Amen. Let this be your eyes, Lord God. ಕರ್ತನೇ, ಇವತ್ತು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಾವು ನಮ್ಮ ಕಣ್ಣುಗಳು ಸ್ವಾಮಿ, ನಮ್ಮ ನಾಲಿಗೆ, ನಮ್ಮ ಕಿವಿಗಳು ಸ್ವಾಮಿ, ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು, ಹಾಡು ಎಲ್ಲವೂ ನಿನ್ನದಾಗಿರಲಿ ಯೇಸುವೆ.
Lord, we pray, Father God, that ಕರ್ತನೇ. praises will come from our mouth. ಆಮೆನ್. ನಮ್ಮ ಬಾಯಿಂದ ಸ್ವಾಮಿ ಸ್ತುತಿ ಯಜ್ಞಗಳು ಸಮರ್ಪಕವಾಗಲಿ. Bad words will not come. ಆಮೆನ್. ಕೆಟ್ಟ ವಿಷಯಗಳು ಕೆಟ್ಟ ಶಬ್ದಗಳು ನಮ್ಮ ಬಾಯಿಂದ ಬರದೇ ಇರಲಿ. In Jesus' name we reject ಯೇಸು that. ಸ್ವಾಮಿ ನಾಮದಲ್ಲಿ ಅದನ್ನು ನಾವು ತಿರಸ್ಕರಿಸ್ತೇವೆ. We speak the prophetic utterances. ಆಮೆನ್. ಪ್ರವಾದನಾತ್ಮಕವಾದ ನುಡಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. Help our ears to see your spiritual reality, Lord. ಆಮೆನ್. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನ ಆತ್ಮಿಕ ವಲಯದ ಸತ್ಯತೆಗಳನ್ನು ನೋಡಲು ನಮಗೆ ನೀನು ನಮ್ಮ ಕಿವಿಗಳನ್ನು ತೆರೆಯ ಮಾಡು. Lord, we pray, help us to hear, Lord God, from these ears, Lord. Help us to hear your voice, your guidance, Lord God. ನಿನ್ನ ಸ್ವರವನ್ನು ನಿನ್ನ ಮಾರ್ಗದರ್ಶನವನ್ನು ಕೇಳಲು ಈ ಕಿವಿಗಳನ್ನು ನೀನು ಆಶೀರ್ವದಿಸುವಂತಾಗಿ ಬಿಡುವರಾಗಿದ್ದೇವೆ. Lord, we thank you for anointing our shoulders. ನಮ್ಮ ಭುಜವನ್ನು ನೀನು ಅಭಿಷೇಕಿಸಕ್ಕಾಗಿ ಸ್ತೋತ್ರ. That you said the government will rest upon his shoulders. ಆಮೆನ್. ನಿನ್ನ ವಾಕ್ಯವು ಹೇಳ್ತಾ ಇದೆ ಸ್ವಾಮಿ, ರಾಜಕೀಯ ಸರ್ಕಾರ ಅವರ ಭುಜದ ಮೇಲೆ ನೆಲೆಸುವುದು ಎಂದಾಗಿ. Lord, help us, Father God, to be prayer warriors who can change the history. ಕರ್ತನೇ ಸ್ವಾಮಿ, ನಿಜವಾಗಿ ಆ ಶಾರೀರಿಕ ವಲಯದಲ್ಲಿ ಆ ಒಂದು ಚಾರಿತ್ರ್ಯಗಳನ್ನು ಬದಲಾಯಿಸುವ ಮಕ್ಕಳು ಕೂಡ ನಮ್ಮನ್ನಾಗಿ ಮಾರ್ಪಡಿಸಿ. Lord, today we exuberate your fragrance, your ಕರ್ತನೇ ಸ್ವಾಮಿ, fragrance. ಆಮೆನ್. ನಿನ್ನ ಪರಿಮಳ ಸುಗಂಧ ದ್ರವ್ಯವನ್ನು ನಾವು ಪ್ರಕಾಶಿಸ್ತೇವೆ ಸ್ವಾಮಿ, ಹೊಮ್ಮಿಸ್ತಾ ಇದ್ದೇವೆ. Lord, we are your children. ನಾವು ನಿಮ್ಮ ಮಕ್ಕಳು ಯೇಸುವೆ. Every cell in our body is touched by the Holy Spirit. ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಸೆಲ್ಸ್ಗಳು ಸ್ವಾಮಿ, ಕಣಗಳು ಯೇಸು ಸ್ವಾಮಿ ನಾಮದಲ್ಲಿ ಪವಿತ್ರಾತ್ಮನಿಂದ ಮುಟ್ಟಲ್ಪಟ್ಟದ್ದಾಗಿದೆ. Everything belonging to us is touched by the Holy Spirit. ನಮಗೆ ಸೇರಿದೆಲ್ಲವುಗಳು ಪವಿತ್ರಾತ್ಮನು ಮುಟ್ಟಿದಂತದ್ದಾಗಿದೆ. I declare the fire of God over that. ಅದರ ಮೇಲೆ ನಾನು ಪವಿತ್ರಾತ್ಮನ ಬೆಂಕಿಯನ್ನು, ದೇವರ ಬೆಂಕಿಯನ್ನು ಘೋಷಿಸ್ತಾ In ಇದ್ದೇನೆ. Jesus' name, receive the fire. ಯೇಸು ಸ್ವಾಮಿ ನಾಮದಲ್ಲಿ ಆ ಬೆಂಕಿಯನ್ನು ಸ್ವೀಕರಿಸಿ. Be sanctified. ನೀವು ಶೋಧಿಸಲ್ಪಡಿರಿ, ಶುದ್ಧಿಸಲ್ಪಡಿರಿ. Be sanctified in the fire. ನೀವು ಶುದ್ಧಿಸಲ್ಪಡಿರಿ ಆತನ ಒಂದು ಪರಿಶುದ್ಧವಾದಂತಹ ಬೆಂಕಿಯಲ್ಲಿ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Thank you, Father, Lord. ಕರ್ತನೇ ಸ್ತೋತ್ರ. Thank you, Lord, that you are the God who wipes away every tear from the ಪ್ರತಿಯೊಂದು eyes. ಸ್ವಾಮಿ ಕಣ್ಣೀರನ್ನ ವರಿಸುವಂತ ದೇವರು ನೀನಾಗಿದ್ದೀಯಾ. Lord, we thank you for touching the lives of the people today. ಇವತ್ತು ಎಲ್ಲರನ್ನ ನೀನು ಮುಟ್ಟಿದ್ದಕ್ಕಾಗಿ, ನಿನ್ನ ಸ್ಪರ್ಶಕ್ಕಾಗಿ ಸ್ತೋತ್ರ. As their soul prospers, ಆಮೆನ್. ಅವರ ಆತ್ಮವು ಅಭಿವೃದ್ಧಿಯಾಗುತ್ತಾ ಇದ್ದ ರೀತಿಯಲ್ಲಿ let them also be prosperous. ಅವರು ಕೂಡ ಅಭಿವೃದ್ಧಿ ಹೊಂದಲಿ. Lord, let every lack be removed from their life. ಅವರಲ್ಲಿರುವಂತಹ ಪ್ರತಿಯೊಂದು ಖಿನ್ನತೆಗಳು ಹೋಗಲಾಡಿಸು ಸ್ವಾಮಿ. Dear friends, this is what the promise God has given. ದೇವರು ಕೊಟ್ಟಂತಹ ವಾಗ್ದಾನ ಇದಾಗಿದೆ. That even if a beggar enters into his church, ಒಂದು ಭಿಕ್ಷುಕನು ಕೂಡ ಆತನ ಸಭೆಗೆ ಪ್ರವೇಶಿಸಿದ್ರೆ he will go out with the blessing of God. ಆತನು ದೇವರ ಆಶೀರ್ವಾದವನ್ನು ಪಡೆದೇ ಹೊರ ಹೋಗುತ್ತಾನೆ. He will go out leaving all the poverty behind. ಆತನು ತನ್ನ ಎಲ್ಲ ಬಡತನವನ್ನು ಬಿಟ್ಟು ಮುಂದೆ ಹೋಗುತ್ತಾನೆ. This is the promise of God upon this church. ಈ ಸಭೆಯ ಮೇಲೆ ದೇವರು ಕೊಟ್ಟಂತ ವಾಗ್ದಾನ ಇದಾಗಿದೆ. That the door is opened for the properties to be released in Jesus' name. ಆಮೆನ್. ಯೇಸು ಸ್ವಾಮಿ ನಾಮದಲ್ಲಿ ದ್ವಾರಗಳು ತೆರೆಯಲ್ಪಟ್ಟಿದೆ ನೂತನವಾದಂತಹ ಪ್ರಾಪರ್ಟೀಸ್ ಗಳಿಗೋಸ್ಕರ. Receive in the name of ಯೇಸು Jesus. ಸ್ವಾಮಿ ನಾಮದಲ್ಲಿ ಅದನ್ನ ಸ್ವೀಕರಿಸಿರಿ. Say it with me, I receive in Jesus' ನನ್ನ name. ಜೊತೆ ಇದನ್ನ ಹೇಳಿರಿ, ನಾನು ಅದನ್ನ ಯೇಸು ಸ್ವಾಮಿ ನಾಮದಲ್ಲಿ ಸ್ವೀಕರಿಸ್ತೇನೆ. No more poverty in me, I reject in the name of ಆಮೆನ್. Jesus. ನನ್ನಲ್ಲಿ ಇನ್ನೂ ಬಡತನವಿಲ್ಲ, ನಾನು ಅದನ್ನು ತಿರಸ್ಕರಿಸ್ತೇನೆ. I receive the property that God is giving me. ಆಮೆನ್. ಯೇಸು ಸ್ವಾಮಿ ಕೊಡುತ್ತಿರುವಂತಹ ಪ್ರಾಪರ್ಟಿಯನ್ನು ನಾನು ಸ್ವೀಕರಿಸ್ತೇನೆ. In the name of ಯೇಸು Jesus. ಸ್ವಾಮಿ ನಾಮದಲ್ಲಿ. Lord, we thank you, Father. ಕರ್ತನೇ ಸ್ತೋತ್ರ. Thank you, Lord, for feeding every mouth. ನಮ್ಮಲ್ಲಿರುವಂತ ಪ್ರತಿಯೊಂದು ಬಾಯನ್ನು ಸ್ವಾಮಿ ನೀನು ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅವರಿಗೆ ಆಹಾರವನ್ನು ಕೊಡೋದಕ್ಕಾಗಿ ಸ್ತೋತ್ರ. Thank you for giving us this word today. ಈ ವಾಕ್ಯವನ್ನು ನಮಗೆ ಕೊಡೋದಕ್ಕಾಗಿ ಸ್ತೋತ್ರ. Help us to grow in you every single moment. ಆಮೆನ್. ನಿನ್ನ ಅಭಿಷೇಕದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾವು ಬೆಳಿಗಾಗುವಂತೆ ನಮ್ಮನ್ನು ಮುನ್ನಡೆಸು. We bless the families in the name of Jesus. ಎಲ್ಲಾ ಕುಟುಂಬಗಳನ್ನು ಯೇಸು ಸ್ವಾಮಿ ನಾಮದಲ್ಲಿ We ಆಶೀರ್ವದಿಸ್ತೇವೆ. bless the students in the name of Jesus. ಮಕ್ಕಳನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ We ಇದ್ದಾರೆ. bless the people who are going to join the church. We bless them in the name of Jesus. ಸಭೆಗಳನ್ನು ಇನ್ನೂ ಕೂಡ ಸೇರಲಿರುವಂತಹ ಮಕ್ಕಳನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. Lord, we commit them into your mighty hands. ಅವ್ರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. In Jesus' name we pray. ಆಮೆನ್. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. Amen. ಆಮೆನ್. Amen. Amen. Praise God. ದೇವರ ನಾಮಕ್ಕೆ ಸ್ತೋತ್ರ. May the grace of our Lord Jesus Christ, ಯೇಸು ಕ್ರಿಸ್ತನ ಕೃಪೆಯು, love of the Father, ತಂದೆಯಾದ ದೇವರ ಪ್ರೀತಿಯು, and the fellowship of the Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು be with you now and forever. ನಮ್ಮೆಲ್ಲರೊಂದಿಗೆ ಸದಾ ಕಾಲವೂ ಇರಲಿ. Amen. ಆಮೆನ್.